la 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 la. ಗುಡ್ ಮಾರ್ನಿಂಗ್ ಡ್ಯಾಲಸ್, ಗುಡ್ ಈವ್ನಿಂಗ್ ಇಂಡಿಯಾ, ಗುಡ್ ಈವ್ನಿಂಗ್ ನಮ್ಮ ಕರ್ನಾಟಕ, ಹಾಗೆ ನಮ್ಮ ಮೈಸೂರು ಅಂತ ಹೇಳ್ತಾ ನಿಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ತಾರೀಕು ನವಂಬರ್ 3, 2024. ಇನ್ನೆರಡೇ ತಿಂಗಳಿದೆ 2024 ಮುಗಿಲಿಕ್ಕೆ. ಆಮೇಲೆ ನಾವು 2025 ಕಾಲಿಡ್ತೀವಿ. ಇವತ್ತಿನ ಕಾರ್ಯಕ್ರಮ ಒಂದು ಸ್ಪೆಷಲ್ ಇದೆ, ಯಾಕಂದರೆ ನಮ್ಮ ಮೈಸೂರು ಕಲೆ ಬಗ್ಗೆ ನಾವು ಮಾತಾಡ್ತಾ ಇರಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಅವರು ಯಾರು, ಆ ಕಲೆ ಬಗ್ಗೆ ಏನೆಲ್ಲ ನಮಗೆ ಮಾಹಿತಿ ಕೊಡಲಿಕ್ಕೆ ರೆಡಿ ಇದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ. ಅವ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ, ಆದರೆ ಸ್ವಲ್ಪ ನೀವು ವೇಟ್ ಮಾಡಬೇಕಾಗುತ್ತೆ. ಪ್ರತಿ ಭಾನುವಾರ ನಾವು ಈ ಕಾರ್ಯಕ್ರಮ ಶುರು ಮಾಡುವ ಮೊದಲು ದೇವರನ್ನು ನೆನೆಸ್ಕೊಂಡು ಶುರು ಮಾಡ್ತೀವಿ. ಇವತ್ತು ಕೂಡ ನಾವು ಆ ಪರಮಾತ್ಮನ ನೆನೆಸ್ಕೊಂಡು ಶುರು ಮಾಡೋಣ, ಬನ್ನಿ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ದೇಹ ಜೀರ್ಣವಾಯಿತು, ಧನದಾಹ ಜೀರ್ಣವಾಗದು ಕೃಷ್ಣ. ಅಯ್ಯ ಕಣ್ಣು ಕಿವಿ ಮಂದವಾದವು, ಹೆಣ್ಣು ಮಣ್ಣಿನಾಸೆ ಮಂದವಾಗದು ಕೃಷ್ಣ. ಕಾಲು ಕೈ ಜವಗುಲ್ದಿದವು ಎನ್ನ, ಕಾಲು ಕೈ ಜವಗುಲ್ದಿದವು, ಭೋಗಲೋಲತೆ ಜವಗುಲ್ದವು ಕೃಷ್ಣ. ಭೋಗಲೋಲತೆ ಜವಗುಂದವು ಕೃಷ್ಣ. ಜರೆ ರೋಗದಿಂದ ನೆರೆಗೊರಗೇಸಿತು, ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ಜರೆ ರೋಗದಿಂದ ನೆರೆಗೊರಗೇಸಿತು, ನನ್ನ ಶರೀರದಲ್ಲಿ ಹೇಸಿಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ನನ್ನ ದೇಹ ಪಾಪ ಕೋಟಿಗಳ ಮಾಡಿದರಿನ್ನು ತಾಪ ಮನದೊಳಗೆ ಇನಿತಿಲ್ಲ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಹೀಗೆ ಸಂದು ಹೋಯಿತು ಕಾಲವೆಲ್ಲವೂ, ಮುಂದಣಗತಿ ದಾರಿ ತೋರದು ಕೃಷ್ಣ. ಅನಾದಿಯಿಂದ ನಿನ್ನವನೆನಿಸಿದೆ, ಅನಾದಿಯಿಂದ ನಿನ್ನವನೆನಿಸಿದೆ, ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಎನ್ನ ಕುಂದು ನಿನ್ನದಲ್ಲವೇ ಕೃಷ್ಣ. ಇನ್ನಾದರೂ 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 ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಇನ್ನಾದರೂ ದಯೆಯಿಂದ ನೋಡಿ ಮನ್ನಿಸಬೇಕಯ್ಯ ಶ್ರೀಕೃಷ್ಣ. ಕೃಷ್ಣ 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 ಕೃಷ್ಣ. ನಮಸ್ಕಾರ ಎಲ್ರಿಗೂ. ಈಗೀಗ ನೀವು ಲಾಗಿನ್ ಆಗಿದ್ದರೆ ಇವತ್ತು ಕನ್ನಡವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ. ಇವತ್ತಿನ ತಾರೀಕು ನವಂಬರ್ 3, 2024. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಯಾರು ಅಂತ ಹೇಳ್ತೀನಿ. ಈಗ ಮೈಸೂರಿನಲ್ಲಿ ಒಂದು ಕುಂದನ ಕಲೆ ಅಂತ ಒಂದಿದೆ, ಅದಕ್ಕೆ ನಾವು ರೋಸ್ವುಡ್ ಇನ್ಲೇ ಆರ್ಟ್ ಅಂತಲೂ ಹೇಳ್ತೀವಿ. ಸೊ ಈ ಟ್ರೆಡಿಷ್ನಲ್ ಹ್ಯಾಂಡಿಕ್ರಾಫ್ಟ್, ಈ ರೋಸ್ವುಡ್ ಇನ್ಲೇ ಆರ್ಟ್ ಅಂದರೆ ಏನು, ಅಥವಾ ಕುಂದನ ಕಲೆ ಅಂದರೆ ಏನು, ಅದರ ಬಗ್ಗೆ
ನಮಗೆ ಫುಲ್ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಸೇರ್ತಾ ಇದ್ದಾರೆ ಮಿಸ್ಟರ್ ಅಶೋಕ್ ಕುಮಾರ್ ಫ್ರಾಮ್ ಅರುಣ್ ಫೈನ್ ಆರ್ಟ್ಸಿಂದ. ಅಶೋಕ್ ಕುಮಾರ್ ಫ್ರಾಮ್ ಅರುಣ್ ಫೈನ್ ಆರ್ಟ್ಸ್. ಅಶೋಕ್ ಅವರೇ ನಮಸ್ಕಾರ, ಹೇಗಿದ್ದೀರಿ? ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಅಶೋಕ್ ಅವರೇ, ವೆಲ್ಕಮ್ ಟು ಕನ್ನಡವಾಣಿ. ಸಾಯಂಕಾಲ ಸಂಡೇ ಸಾಯಂಕಾಲ ನಿಮಗೆ ಕರೆದಿದ್ದೇನೆ, ನೀವು ಬ್ಯುಸಿ ಇರ್ತೀರಾ, ಆದರೂ ಒಂದು ಅವಕಾಶ ಟೈಮ್ ತಗೊಂಡು ನೀವು ನಮ್ಮ ಜೊತೆ ಸೇರಿದಿರಿ. ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೇಗಿದ್ದೀರಿ ಸರ್? ಸರ್ ನಮಸ್ಕಾರ, ಎಲ್ಲರಿಗೂ, ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ, ಮತ್ತೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು, ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡವಾಣಿಲಿ ವಿಶೇಷವಾಗಿ ರಾಜ್ಯೋತ್ಸವ ಶುಭಾಶಯಗಳು ಹೇಳಲೇಬೇಕು. ಖಂಡಿತ ಖಂಡಿತ. ಅದಕ್ಕೋಸ್ಕರ ನಾನು ನಮ್ಮ ಮೈಸೂರು ಕಲೆ ಆಯಿತು, ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದ ಏನೇ ಆದರೂ ಕಲೆ ಆಗಲಿ ಅಥವಾ ನಮ್ಮ ಪ್ರಸಿದ್ಧ ವ್ಯಕ್ತಿಗಳಿದ್ದರೆ ಅವರನ್ನೆಲ್ಲ ಈ ತಿಂಗಳಲ್ಲಿ ನಾನು ಕರ್ಕೊಂಡು ಬರಬೇಕಂತ ಇದ್ದೇನೆ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ ನಾನು. ನಮ್ಮ ಕನ್ನಡವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮಂಥ ಗುಣಿಗಳು ಬಂದು ಈ ಕಲೆ ಬಗ್ಗೆ ಒಂದು ಮಾತಾಡೋದಾಯಿತು, ಅಥವಾ ನಮ್ಮ ಪ್ರಸಿದ್ಧ ವ್ಯಕ್ತಿಯವರೆಲ್ಲ ಇರ್ತಾರೆ ಅವ್ರ ಬಗ್ಗೆ ಮಾತಾಡೋದು, NGOs ಆಯಿತು, ಅದನ್ನೇ ನಾನು ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಕರೆದಿದ್ದೇನೆ. ತುಂಬ ತುಂಬ ಥ್ಯಾಂಕ್ಸ್ ಸರ್, ಅವಕಾಶ ಮಾಡಿ ಈ ಒಂದು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಒಂದು ಹ್ಯಾಂಡಿಕ್ರಾಫ್ಟ್ ಬಗ್ಗೆ ಒಂದು ಮಾಹಿತಿ ಕೊಡುವ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಅಶೋಕ್ ಅವರೇ, ಫಸ್ಟ್ ಆಫ್ ಆಲ್ ನೀವು ಮೂಲತಃ ಎಲ್ಲಿ ಅವರು? ಮೈಸೂರಿನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಅದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳಿ. ಸರ್ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಒಂದು ವಿಷಯ, ತಮ್ಮ ಚಾನೆಲ್ ಮುಖಾಂತರ ನನ್ನ ಕುಂದಣ ಕಲೆ ಅಂತಂದ್ರೆ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ನನ್ಗೆ ಪ್ಯಾಷನ್, ನಾನಂದ್ರೆ ಕುಂದಣ ಕಲೆ ಅಂದ್ರೆ ನಾನು, ಹಂಗಾಗಿ ಅದು ನನ್ನ ಕುಂದಣ ಕಲೆ ಅಂತ, ನಮ್ಮ ಕುಂದಣ ಕಲೆ. ತುಂಬಾ ಒಳ್ಳೆ, ಅದನ್ನ ಪರಿಚಯ ಮಾಡಿಸ್ಕೊಡಕ್ಕೆ ಅವಕಾಶ ಮಾಡಿದ್ದಕ್ಕೆ, ಮತ್ತೆ ಅದನ್ನ ನೀವು ನಮ್ಮನ್ನ ಗುರುತಿಸಿ ಕನ್ನಡವಾಣಿ ಚಾನೆಲ್ ಅಲ್ಲಿ ನಮ್ಮನ್ನ ಕರೆತಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಎಲ್ಲಾ ಪ್ರೇಕ್ಷಕರಿಗೂ ಈ ಮುಖಾಂತರ ನಮ್ಮ ಕುಂದಣ ಕಲೆ ಬಗ್ಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ತುಂಬಾ ಒಳ್ಳೆ ಮಾತು ಸರ್. ಸೊ ಮೂಲತಃ ನೀವು ಎಲ್ಲಿಯವರು ಅಶೋಕ್ ಅವರೇ? ಸರ್ ಮೂಲತಃ ನಮ್ಮ ತಾತ ಅವರ ತಂದೆಯವರು, ನಮ್ಮ ತಾತ ಅವ್ರ ತಂದೆಯವರೆಲ್ಲ ಕೊಲ್ಲಾಪುರದವರು ಅಂತ ಹೇಳ್ತಾರೆ. ಮೈಗ್ರೇಟ್ ಆಗಿ ಬಂದಂತವ್ರು ಅಂತ, ಸುಮಾರು ಒಂದು 150ರಿಂದ 200 ವರ್ಷದ ಹಿಂದೆ ಇರ್ಬೋದು. ಕೊಲ್ಲಾಪುರ ಬೇಸು ಅಂತ ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ರು. ನಮ್ಮ ತಾತ ಅಂದ್ರೆ ನಮ್ಮ ತಾಯಿಯವರ ತಂದೆ ಮಲ್ಲಯ್ಯನವರು ಅಂತ. ಅವ್ರು ಬಹಳ ಚೆನ್ನಾಗಿದ್ರು. ಆಗಿನ ಕಾಲಕ್ಕೆ ಅವರು ಇಂಗ್ಲಿಷ್ ಎಲ್ಲ ಓದಿ LS ಅವಾಗಿತ್ತಲ್ಲ ಸರ್, LS ಅಂತ ಅಲ್ಲಿ ತನಕ ಓದಿದ್ರು. ಸೊ ನಮ್ಗೆ ಅವರು ಬಹಳಷ್ಟು ತಿಳುವಳಿಕೆ ತಿಳಿಸಿದಾಗ ನಮ್ಗೆ ಗೊತ್ತಾಗಿದ್ದಿಷ್ಟು, ಅವರೆಲ್ಲ ಕೊಲ್ಲಾಪುರದ ಮೂಲದಿಂದ ಬಂದು ಅಲ್ಲಿ ಪ್ಲೇಗ್ ಮಹಾಮಾರಿ ಎಲ್ಲ ಆಗ ಶುರು ಆಗಿತ್ತಲ್ಲ ಸರ್, ಆ ಟೈಮಲ್ಲಿ ವಲಸೆ ಬಂದವರು ಅಂತ ನಮ್ಗೆ ಗೊತ್ತಾಯ್ತು. ಸೊ ನಮ್ ತಂದೆಯವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರೇ, ಆದ್ರಿಂದ ನಾವೆಲ್ಲ ಮೈಸೂರೇ ಆಗ್ಬಿಟ್ಟಿದ್ವಿ. ಸೊ ನಮ್ಮ ತಾತ ಅವರು ತಂದೆಯವರು, ನಮ್ಮ ಮುತ್ತಾತ ಅವ್ರ ತಂದೆಯವ್ರ ಕಡೆ ಆ ಟೈಮಲ್ಲಿ ಬಂದಿದ್ದು ಅಂತ ಹೇಳ್ತಾರೆ. ಸುಮಾರು ಒಂದು 250 ವರ್ಷ ಆಗಿರ್ಬೋದು ಸರ್. ವಾವ್. ಸೊ ನೀವು ಹುಟ್ಟಿ ಬೆಳೆದದ್ದೆಲ್ಲ ಮೈಸೂರಿನಲ್ಲೇ? ನಾವೆಲ್ಲ ಮೈಸೂರು ಸರ್. ನಾನು, ನಮ್ ತಂದೆ, ನಮ್ ತಾತ ಅವರು ಕೂಡ ಮೈಸೂರೇ ಸರ್. ನಮ್ ತಾತ ಅವರು ಮೈಸೂರಲ್ಲ, ಚಿಕ್ಕನಾಯಕನಹಳ್ಳಿ ಅಂತ ಇದ್ರಲ್ಲಿ ತುಮಕೂರು ಜಿಲ್ಲೆ ಹತ್ರ, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇದೆಯಲ್ಲ, ಅಲ್ಲಿ ಹುಟ್ಟು ಬೆಳೆದವರು. ಅಲ್ಲಿಂದ ಮೈಗ್ರೇಟ್ ಆಗಿ ತಿರ್ಗಾ ಹುಣಸೂರ್ಗ್ ಬಂದ್ರು. ಹುಣಸೂರಿಂದ ನಾವು ಮೈಸೂರ್ಗ್ ಬಂದಿದ್ವಿ. ವೆರಿ ನೈಸ್, ವೆರಿ ನೈಸ್. ಹುಣಸೂರ್ಗ್ ನೋಡಿ ಸರ್, ಈಗ್ಲೂ ಕೊಲ್ಲಾಪುರದಮ್ಮ ದೇವಸ್ಥಾನ ಇದೆ ಅಲ್ಲಿ. ನಾವು ಅಲ್ಲಿಂದ ಬಂದವರು, ಅಲ್ಲಿಂದ ಬಂದು ಸ್ಥಾಪನೆ ಮಾಡ್ಕೊಂಡಿದ್ದಂತ ದೇವಸ್ಥಾನ ಹುಣಸೂರಲ್ಲಿ ಇದೆ ಈಗ್ಲೂ. ಇನ್ನು ಕೂಡ ಇದೆ ಅಲ್ವಾ? ಅರೆ ವಾ, ಅರೆ ವಾ. ನೀವು ಹೋಗ್ತಾ ಇರ್ತೀರಾ ಹುಣಸೂರಿಗೆ? ಹಾ ಸರ್, ಹೋಗ್ತಾ ಇರ್ತೀವಿ. ಇವತ್ತು ಹೋಗಿದ್ ಬಂದ್ವಿ ಸರ್ ಬೆಳಗ್ಗೆ. ಹೌದೇನಾ? ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಇಲ್ಲಿಂದ 48 ಕಿಲೋಮೀಟರ್ ಅಷ್ಟೇನಾ? ಓಕೆ ಓಕೆ. ನಮ್ಮ ಹುಣಸೂರು ಕೃಷ್ಣಮೂರ್ತಿ ಅವರು ಅಲ್ಲಿ ಫೇಮಸ್ ನಿರ್ದೇಶಕರಲ್ಲ ಸರ್? ಹೌದೌದು ಹೌದು. ಸೊ ಈಗ ಈ ಕಲೆ, ಆರ್ಟ್, ನೀವು ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನಾದರೂ ಆರ್ಟ್ಸಲ್ಲಿದೆನಾ, ಅಥವಾ ಈ ಎಜುಕೇಷನಿಗೆ ಮತ್ತು ಈಗ ನೀವು ಮಾಡುವ ಕಲೆಗೆ ಏನಾದರೂ ಸಂಬಂಧ ಇದೆನಾ? ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಆಕ್ಚುಲ್ ಆಗಿ ಆಗ ನನ್ನ ವಿದ್ಯಾಭ್ಯಾಸ ಬಹಳ ಕಡಿಮೆ ಸರ್.
ನನ್ನ ವಿದ್ಯಾಭ್ಯಾಸ ಕಡಿಮೆ ಅಂತಂದ್ರ ಅವಾಗ ನಮ್ಮ ಪರಿಸ್ಥಿತಿ ಹಂಗೆ ಇತ್ತು ಸರ್. ನಮ್ ತಂದೆಯವ್ರಿಗೆ ನಾವು 4 ಜನ ಮಕ್ಕಳು, 3 ಜನ, 2 ಅಕ್ಕ, 1 ತಂಗಿ, ನಾನೊಬ್ಬ. ಆಮೇಲೆ ನಮ್ ದೊಡ್ಡಪ್ಪ ಅವ್ರಿಗೆ 5 ಜನ ಹೆಣ್ಮಕ್ಳು. ಅದು ಅಲ್ಲಿ ಅನುಕೂಲ ಆಗಿದ್ರು ಅವತ್ತಿನ ದಿವಸಕ್ಕೆ ನಮ್ ತಂದೆಯವರು ನಾನು ಸುಮಾರು ಒಂದು 5ನೇ ಕ್ಲಾಸ್ ಇರೋ ತನಕ ಅಷ್ಟ್ರಲ್ಲೇ ನನ್ಗೆ ಫ್ಯಾಕ್ಟ್ರಿ ಕರ್ಕೊಂಡ್ ಬರ್ತಾ ಇದ್ರು. ಕೆಲಸ ಮಾಡೋ ಜಾಗದಲ್ಲಿ ಕೂರಿಸ್ತಾ ಇದ್ರು, ಏನಾಗುತ್ತೆ ಎಲ್ಲ ನೋಡ್ಕೊತಾ ಇದ್ರು. ಅದು ನಾನು ಕೆಲಸದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಆಗಕ್ ಶುರು ಆಗೋಯ್ತು. ಸೊ ನಾನು 10th ಎಕ್ಸಾಮ್ ಇದೆ ಅಂತಾನೆ ಗೊತ್ತಿಲ್ಲ ಸರ್ ನನ್ಗೆ. ಕೆಲಸ ಮಾಡ್ತಾ ಇದ್ದೀನಿ. ನನ್ ಫ್ರೆಂಡ್ ಬಂದ, ನಾನ್ 3rd ಲ್ಯಾಂಗ್ವೇಜ್ ಸಾಂಸ್ಕ್ರಿಟ್ ತಗೊಂಡಿದ್ದೆ. ನನ್ ಫ್ರೆಂಡ್ ಬಂದ, ಸಾಂಸ್ಕ್ರಿಟ್ ಬುಕ್ ಬೇಕು ಕಣೋ, ನಾಳೆ ಎಕ್ಸಾಮ್ ಇದೆ ಅಂತ. ಯಾವಾಗ ಎಕ್ಸಾಮ್ ಅಂತಂದ್ರೆ ಎಲ್ಲ ಆಗೋಯ್ತು, ನಾಳೆನೇ ಸಾಂಸ್ಕ್ರಿಟ್ ಲಾಸ್ಟ್ ಅಂತ. ನಮ್ಗೆ ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ವಿ ನಾವು. ಸರ್ ನಮ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಬ್ಸೆಂಟ್ ಅಂತ ಬಂದಿದೆ ಸರ್. ಅಂದ್ರೆ ಎಕ್ಸಾಮ್ ಗೊತ್ತಿಲ್ಲ ಸರ್ ನಮ್ಗೆ ನಿಜ ಹೇಳ್ಬೇಕಂದ್ರೆ. ಒಳ್ಳೆ. ಸೊ ನಮ್ ತಂದೆಯವರು ಎಲ್ಲ ಅವಾಗೆಲ್ಲ ಸ್ವಲ್ಪ ಎಜುಕೇಶನ್ ಎಲ್ಲ ಕಡಿಮೆ ಇಲ್ಲ ಸರ್. ಏನಾಯ್ತು, ನಮ್ಮ ತಂದೆಯವ್ರ ತಂದೆ ಬರೀ ಸಂತೆ ಮೇಲೆ ದಳ್ಳಾಳಿ, ಅವರು ಈ ತರಕಾರಿ ದಳ್ಳಾಳಿ ಮಾಡ್ಕೊಂಡು ಇದ್ರು. ಮನೆಗೆ ಸರಿಯಾಗಿ ಬರ್ತಾರಲ್ಲ ಅಂತ ನಮ್ಮ ಅಜ್ಜಿಯವರು ಅವ್ರ ತಮ್ಮನ ಆಶ್ರಯ ಬಯಸಿ ಬರ್ತಾರೆ. ಅಂದ್ರೆ ನಮ್ಮ ಅಜ್ಜಿಯವರು, ಅಂದ್ರೆ ನಮ್ಮ ಅಜ್ಜಿ ಮನೆಗ್ ಬರ್ತಾರೆ, ನಮ್ಮ ಅಜ್ಜಿಯವರ ತಾಯಿ ಮನೆಗ್ ಬರ್ತಾರೆ. ಅಲ್ಲಿ ಅವರು ನಮ್ಮ ಅಜ್ಜಿಯವ್ರ ತಮ್ಮ ಏನ್ ಮಾಡ್ತಾರೆ, ನಮ್ಮ ಅಜ್ಜಿ ಮಕ್ಳಿಗೆಲ್ಲಾನು ಕೆಲ್ಸಕ್ಕೆ ಹಾಕ್ತಾರ. ಸೊ ಹಂಗಾಗಿ ನಮ್ಮ ಅಪ್ಪ ಮತ್ತೆ ದೊಡ್ಡಪ್ಪ ಅವರು ಮೈಸೂರಲ್ಲಿ ಆರ್ಯನ್ ಆರ್ಟ್ಸ್ ಅಂತ ಇತ್ತು ಸರ್. ಅವ್ರು ಮೊದ್ಲಿಯಾರ್ ಸಾರ್ ಅಂತ ಕೂಗ್ತಿವಿ. ಅವ್ರ ಫ್ಯಾಕ್ಟ್ರಿಗೆ ನಮ್ಮ ಅಪ್ಪ ದೊಡ್ಡಪ್ಪನ್ಗೆ ಪ್ರಥಮವಾಗಿ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗ್ತಾರೆ. ನಾವು ಇನ್ಲೆ ಕಲ್ಲಿಗೆ ಪರಿಚಯ ಆಗಿದೆ ಅಲ್ಲಿಂದನೇ ಸರ್. ಅಂದ್ರೆ ನಮ್ ಫ್ಯಾಮಿಲಿ ಮೂಲತಃ ನಾವ್ ಕಲ್ತಿದ್ದು ನಮ್ ತಂದೆಯವರು, ನಮ್ ದೊಡ್ಡಪ್ಪ ಅವರು, ಮತ್ತೆ ಇನ್ನೊಬ್ರು ನಮ್ ಚಿಕ್ಕಪ್ಪ ಇದ್ರು. ಅವ್ರು ಇವಾಗಿಲ್ಲ, ಆಗ್ಲೇ ನಾವು ಹುಟ್ಟಕ್ ಮುಂಚೆನೆ ತೀರೋಗಿದ್ರು ಅವರು. ಸೊ ಅವರು ಎಲ್ಲ ಆರ್ಯನ್ ಆರ್ಟ್ಸ್ ಅಂತ ಇದೆ, ಮೊದ್ಲಿಯಾರ್. ಅವರು ಪೂರ್ತಿ ಹೆಸರು ಗೊತ್ತಿಲ್ಲ ನನ್ಗೆ. ಆರ್ಯನ್ ಆರ್ಟ್ಸ್ ಅವರು ಸಾರ್ ಫ್ಯಾಕ್ಟ್ರಿ ಅಂತಾನೆ ಗೊತ್ತು. ಯಾರು ನಾವು ಮೊದ್ಲಿಯಾರ್ ಸರ್ ಅಂತಾನು ಕರೆದಿ ಗೊತ್ತಿಲ್ಲ, ಸಾರ್ ಫ್ಯಾಕ್ಟ್ರಿ ಅಷ್ಟೇ ಗೊತ್ತು. ಸೊ ಅವರು ಫ್ಯಾಕ್ಟ್ರಿಲಿ ನಮ್ಮ ಅಪ್ಪ ದೊಡ್ಡಪ್ಪ ಅವರೆಲ್ಲ ಸುಮಾರು ಕಲ್ತ್ಕೊಂಡು ಅಲ್ಲಿಂದ ಬಿಟ್ಟು ಮುಂದ್ಗಡೆ ಹೋಗ್ತಾರೆ. ಸೊ ನಮ್ಮ ಫ್ಯಾಮಿಲಿ ಪರಿಚಯ ಆಗಿದ್ದೆ ಇಲ್ಲೇ ಸರ್, ನಮ್ಮ ಈ ಕಲೆಗೆ. ಓಕೆ. ಸೊ ಬೇಸಿಕಲಿ ಅಂದ್ರೆ ನೀವು ಹೇಳೋ ರೀತಿ ನೋಡಿದ್ರೆ ನಿಮ್ದು ಸ್ಟಡೀಸ್ ಅಲ್ಲಿ ಅಕಾಡೆಮಿಕಲ್ಲಿ ನೀವು ಏನು ಕಲ್ತಿದ್ದೀರಿ ಅದಕ್ಕೆ ಮತ್ತೆ ಈ ಕಲೆಗೆ ಏನು ಸಂಬಂಧ ಇಲ್ಲ. ಸೊ ನಿಮ್ಮ ಈ ಫ್ಯಾಮಿಲಿಯಿಂದ ಏನು ನಡ್ಸ್ಕೊಂಡು ಬಂದಿದೆ ಅದನ್ನು ನೀವು ಈ ಕಲೆಯಲ್ಲಿ ನೀವು ಒಂದು ಭಾಗವಹಿಸಿ ಅದನ್ನೇ ಒಂದು ಅಡಾಪ್ಟ್ ಮಾಡಿಕೊಂಡು ಅದರ ಮೂಲಕವೇ ಜೀವನವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀರಾ ಅಂತ. ಓಕೆ, ವೆರಿ ಗುಡ್. ಎಲ್ಲ ತುಂಬಾ ತಮಾಷೆ ಮಾತು, ಒಳ್ಳೆ ಹೇಳಿದ್ರಿ. ಇದು ಮಾರ್ಕ್ಸ್ ಕಾರ್ಡ್ ಅಲ್ಲೆಲ್ಲ ಆಬ್ಸೆಂಟ್ ಅಂತ ಬಂದಿದೆ ಅಂತ ಒಳ್ಳೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀರಾ. ಅದು ಕೂಡ ಇಲ್ಲ ಸರ್, ಅವಾಗ ನಮ್ಗೆ ಕೆಲಸ ಅಂದ್ರೆ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತಾ ಇದ್ವಿ ಸರ್. ಹೌದು, ಕರೆಕ್ಟ್. ಇಲ್ಲ, ಅವಾಗ ನಾನು 15 ವರ್ಷ. ಹೌದು, ಆಗಿನ ಕಾಲದಲ್ಲಿ ನಾವು ಹೇಳೋದಾದ್ರೆ ಆ ಡೆಡಿಕೇಶನ್, ಆ ಒಂದು ಡಿಟರ್ಮಿನೇಷನ್ ಏನಿತ್ತು ಅದು ಈಗಿನ ಕಾಲ ಜನರೇಷನ್ಗೆ ಸಿಗೋದು ತುಂಬಾ ಕಷ್ಟ. ಅದು ಯಾಕಂದ್ರೆ ತುಂಬಾ ಚೇಂಜ್ ಆಗಿದೆ. ಅದಕ್ಕೆ ಹೇಳೋದು ನಾವು ಜನರೇಷನ್ ಗ್ಯಾಪ್ ಅಂತ. ಸೊ ವೆರಿ ಗುಡ್ ಅಶೋಕ್ ಅವರೇ, ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಈ ಒಂದು ಮಾತು ಮುಂದುವರ್ಸೋಣ. ನೀವು ವಿಡಿಯೋ ಮತ್ತೆ ಆಡಿಯೋ ಎರಡು ಮ್ಯೂಟಲ್ಲಿ ಇದ್ರೆ ತೊಂದರೆ ಇಲ್ಲ. ಈ ಹಾಡು ಮುಗಿದ ಮೇಲೆ ನೀವು ಅದನ್ನ ಮತ್ತೆ ಅನ್ಮ್ಯೂಟ್ ಮಾಡಿ ಬರ್ಬೋದು. ಓಕೆನಾ ಸರ್? ಓಕೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ.
ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆನೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳು ನಿಂತವು ತಾಯೆ ಚೆಲುವ ಕನ್ನಡದೊಳೇನಿದು ಮಾಯೆ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ಧನವು ಎಲ್ಲ ಕನ್ನಡ, ತನುವು ಮನವು ಧನವು ಎಲ್ಲ ಕನ್ನಡ. ಎಲ್ರಿಗೂ ನಮಸ್ಕಾರ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಕನ್ನಡವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ನವೆಂಬರ್ 3, 2024 ಇಸ್ವಿ. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಕರ್ನಾಟಕದಿಂದ, ನಮ್ಮ ಮೈಸೂರಿಂದ ನಮ್ಮ ಗೆಸ್ಟ್ ಮಿಸ್ಟರ್ ಅಶೋಕ್ ಕುಮಾರ್, ಅರುಣ್ ಫೈನ್ ಆರ್ಟ್ಸ್ ಕಂಪನಿಯ ಅಥವಾ ಆ ಒಂದು ಆರ್ಟ್ ಕಂಪನಿಯ ಮಾಲೀಕರು, ಪ್ರೊಪ್ರೈಟ್ರು ಅಂತ ಹೇಳ್ತೀನಿ. ಸೊ ಅವರು ನಮ್ಮ ಜೊತೆ ಸೇರಿದ್ದಾರೆ. ಯಾಕಂದರೆ ಹಿ ಈಸ್ ಗೋಯಿಂಗ್ ಟು ಟಾಕ್ ಟು ಅಸ್ ಅಬೌಟ್ ದ ರೋಸ್ವುಡ್ ಇನ್ಲೇ ಆರ್ಟ್ಸ್ ಅಥವಾ ನಾವು ಕುಂದನ ಕಲೆ ಅಂತ ಹೇಳ್ತೀವಿ. ವೆಲ್ಕಮ್ ಬ್ಯಾಕ್ ಟು ದ ಶೋ ಅಶೋಕ್ ಕುಮಾರ್ ಅವರೇ. ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕನ್ನಡದ ಬಗ್ಗೆ, ಕರ್ನಾಟಕದ ರಾಜ್ಯೋತ್ಸವದ ಎಲ್ಲರಿಗೂ ಒಂದು ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಅಶೋಕ್ ಅವರೇ, ಕುಂದನ ಕಲೆ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಕುಂದಣ ಕಲೆ ಅಂದ್ರೆ ನಮ್ಮ ಬೀಟೆ ಮರದಲ್ಲಿ ವುಡನ್ ಇನ್ಲೆ ಆರ್ಟ್ ಅಂತ ಏನ್ ನಾವು ಇಂಗ್ಲಿಷ್ ಅಲ್ಲಿ ಕೂಗ್ತೀವಿ ಅದನ್ನ, ಅಥವಾ ಹುದುಗು ಕಲೆ ಅಂತಾನೆ ಹೇಳ್ಬೋದು, ಅಥವಾ ಕುಂದಣ ಕಲೆ ಅಂತಾನೆ ಹೇಳ್ಬೋದು. ಅಂದ್ರೆ ಮರದ ಒಳಗಡೆ, ಹಿಂದಿನ ಕಾಲದಲ್ಲಿ ಮರದ ಒಳಗಡೆ ಆನೆ ದಂತನ ಸ್ಲೈಸರ್ಸ್ ಆಗಿ 3 mm ಥಿಕ್ನೆಸ್ ಕಟ್ ಮಾಡ್ಬಿಟ್ಟು ಕೂರಿಸ್ತಾ ಇದ್ದಂತ ಕಲೆಗೆ ಅದು ಕುಂದಣ ಕಲೆ ಅಥವಾ ವುಡನ್ ಇನ್ಲೆ ಆರ್ಟ್ ಅಂತ ಹೇಳ್ತೀವಿ. ಬಹಳಷ್ಟು ಜನ ನೋಡಿರ್ತಾರೆ, ಪ್ರತಿ ಮನೆಯಲ್ಲೂ ಆಗಿನ ಕಾಲದಲ್ಲಿ ಇರುತ್ತೆ. ಒಂದು ಬ್ರೀಫ್ ಆಗಿ ಒಂದೇ ಒಂದು ಫೋಟೋ ತೋರಿಸ್ತೀನಿ ಅಂತ ಇಲ್ಲಿ. ಇದು ಸಾಮಾನ್ಯವಾಗಿ ಎಲ್ಲಾರ ಮನೇಲಿ ಇರುತ್ತೆ ಇದು. ಆಗಿನ ಕಾಲದಲ್ಲಿ ಬಹಳಷ್ಟು ಮನೇಲಿ ಎಲ್ಲಾರು ನೋಡಿದ ತಕ್ಷಣ ಇದಕ್ಕೆ ಅವ್ರಿಗೆ ಒಂದು ಹಳೆಯ ನೆನಪು ಬಂದೇ ಬರುತ್ತೆ. ಮನೇಲಿ ಎಂಟ್ರೆನ್ಸ್ ವರಾಂಡಾದಲ್ಲಿ ಇದು ಈ ತರದಲ್ಲಿ ಸುಮಾರು ಪಿಕ್ಚರ್ಗಳು ಈ ಶೇಪ್ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾರೆ. ಸೊ ಇದು ವುಡನ್ ಇನ್ಲೆ ಆರ್ಟ್, ಕುಂದಣ ಕಲೆ ಅಂತ ಇದನ್ನ ಹೇಳ್ತಾ ಇದೀವಿ. ಹುದುಗು ಕಲೆ ಅಂತ ನಾವು ಹೇಳ್ಬೋದು, ವುಡನ್ ಇನ್ಲೆ ಆರ್ಟ್ ಅಂತ ಹೇಳ್ತೀವಿ ಸರ್. ಸೊ ಇದು ಈ ಒಂದು ನೀವು ಸ್ಯಾಂಪಲ್ ತೋರಿಸಿದ್ರಿ. ಸೊ ಈ ಮೇನ್ ಇದು ಕಟ್ಟಿಗೆ ಅಥವಾ ವುಡ್ ಏನಿದೆ ಅದು ಯಾವ್ದರಿಂದ? ಅದು ಮೇನ್ ಬಂದು ಬೀಟೆ ಮರ ಸರ್. ಅದು ಬೀಟೆ. ಓಕೆ, ಬೀಟೆ ಮರ ಆದ್ರೆ ರೋಸ್ ವುಡ್ ಅಂತ ಹೇಳ್ತೀವಲ್ಲ ಅದು. ಅದೇ ರೋಸ್ ವುಡ್ ಅನ್ನೇ. ಸೊ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ ಅದು?
ಕಾಸ್ಟ್ಲಿ. ಹೌದು ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ ಸರ್. ಅದಕ್ಕೆ ಕಾರಣ ಅಂದ್ರೆ ಜನ ಕಾಡನ್ನು ಆ, ಇಲ್ಲ ಹೋಗ್ತಾ ಸರ್, ಈಗ ಅದು ಬೆಳೆಯೋದು ಪ್ರಮಾಣ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಫಾರೆಸ್ಟ್ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೆಳೆದಿರೋಂತ ಯಾವುದೇ ಬೀಟೆ ಮರ ಕಟ್ ಮಾಡಕ್ಕೆ ಇವಾಗ ಪರ್ಮಿಷನ್ ಇಲ್ಲ ಸರ್. ಪರ್ಮಿಷನ್ ಇಲ್ಲ. ಈಗ ಈಗ ಬೀಟೆ ಮರ ಬಂದಿರೋದು ಈ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ಅಲ್ಲಿ ಬೆಳೆಸಿರ್ತಾರಲ್ಲ ಸರ್, ಅದು ಮಾತ್ರನೇ ಈಗ ಸೇಲಿಗೆ ಬರ್ತಾ ಇರೋದು. ಓಕೆ. ಸೊ ಅದು ಗೌರ್ಮೆಂಟ್ ಯಾರ್ಡಕ್ ಬರುತ್ತೆ, ಅಲ್ಲಿಂದ ಸೇಲಿಗೆ ಬರುತ್ತೆ, ಅದಾದ್ಮೇಲೆ ತಗೋತೀವಿ. ಬಟ್ ಆ ಮರಕ್ಕೂ ಈ ಮರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ಇವರು ಗೊಬ್ಬರ ಹಾಕಿ ಇಂಜೆಕ್ಷನ್ ಎಲ್ಲ ಮಾಡಿ ಬೆಳೆಸಿರ್ತಾರ. ಅದು ಕಾಡಲ್ಲಿ ಬೆಳೆಯೋದು ನ್ಯಾಚುರಲ್ ಆಗಿರುತ್ತೆ. ಬಹಳ ಡಿಫರೆನ್ಸ್ ಇರುತ್ತೆ. ಬಟ್ ರೋಸ್ವುಡ್ ಅಂದ್ರೆ ರೋಸ್ವುಡ್ ಸರ್, ಏನಾದ್ರೂ ಅದು ಒಂದೇ ತರನೇ ಇರುತ್ತೆ. ಹೌದೌದು, ಕರೆಕ್ಟ್. ಸೊ ಇದು ರೋಸ್ವುಡ್ ಅಂತ ಹೇಳಿದ್ರಿ. ಕಾಡನ್ನು ಆದ್ಮೇಲೆ ಕಾಡಲ್ಲಿ ಮರವನ್ನು ಕಡಿಯೋದಕ್ಕೂ ರೆಸ್ಟ್ರಿಕ್ಷನ್ ತುಂಬಾ ಇದೆ. ಆಮೇಲೆ ಈ ಒಂದು ರೆಸ್ಟ್ರಿಕ್ಷನ್ ಅಲ್ಲಿ ಇದ್ದು ಕೂಡ ನೀವು ಈ ಕಲೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ. ಈ ನಿಮ್ಮ ಕುಂದನ ಕಲೆ ಯಾವಾಗ ಶುರು ಆಯ್ತು? ಆಮೇಲೆ ನೀವು ಯಾವಾಗ ಇದರಲ್ಲಿ ಸೇರ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ತೀರಾ? ಹಾ ಸರ್, ಇದು ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಸೆನ್ಸಸ್ ಬುಕ್ ಅಲ್ಲಿ ಇರೋ ಪ್ರಕಾರ ಅದೇನಂದ್ರೆ ಸೆನ್ಸಸ್ ಆಫ್ ಇಂಡಿಯಾ 1961 ಅಲ್ಲಿ ಮಾಡಿದಾರೆ ಸರ್. ವಾಲ್ಯೂಮ್ 11 ಅಲ್ಲಿ ಮೈಸೂರು ಅಂತ ತಗೊಂಡು ಹ್ಯಾಂಡಿಕ್ರಾಫ್ಟ್ ಸರ್ವೆ ಮೋನೋಗ್ರಾಫ್ ಅಂತ ಮಾಡಿದಾರೆ ಒಂದು. ಸೊ ಅದರಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಕುಂದಣ ಕಲೆ ಬಗ್ಗೆ ದಾಖಲೆ ಮಾಡಿದ್ದಾರೆ ಸರ್. ಅದ್ರ ಪ್ರಕಾರ ಏನಿದೆ ಅಂದ್ರೆ 1870ನೇ ಇಸ್ವಿಲಿ ಏನಂದ್ರೆ ಅವರು ಮಿರ್ಜಾ ಜೈಬುಲ್ಲಾ ಅಬಿದಿ ಅನ್ನೋರು, ಅಥವಾ ಅಲಿಯಾಸ್ ಮಿರ್ಜಾ ಅಬಿದಿ, ಇವರು ಪ್ರಪ್ರಥಮ ವ್ಯಕ್ತಿ ಅಂತ ಸರ್ಕಾರದವರು ದಾಖಲೆ ಮಾಡಿ ಇಟ್ಟಿದ್ದಾರೆ ಸರ್. ಇವರು 1870ನೇ ಇಸ್ವಿಲಿ ಕೆಲಸ ಶುರು ಮಾಡಿದ್ರ ಬಗ್ಗೆ ದಾಖಲೆ ಸಿಕ್ಕಿದೆ ಸರ್. ವೆರಿ ನೈಸ್. ಅಂದ್ರೆ ಆ ಟೈಮ್ ಅಲ್ಲಿ ನಮ್ಮ ಈ ಮೈಸೂರು ಮಹಾರಾಜರು ಕರೆಸಿದ್ದಾರೆ ಸರ್. ಒಡೆಯರ್ ಅಲ್ವಾ? ಹೌದು ಸರ್. ಮೈಸೂರು ಅವರು ಇದನ್ನು ಶುರು ಮಾಡಿದ್ದು ಅಥವಾ ಇಂಪ್ಲಿಮೆಂಟ್ ಮಾಡಿದ್ದು ಅಂತ ಹೇಳ್ಬೋದು. ಹೌದು ಸರ್. ಸೊ ವೆರಿ ಗುಡ್. ಸೊ ಪ್ರೇಕ್ಷಕರಿಗೆ ಹಾಗೆ ದರ್ಶಕರಿಗೆ ಒಂದು ಡಿಸ್ಕ್ಲೇಮರ್. ಕನ್ನಡವಾಣಿ ಮತ್ತೆ ನಮ್ಮ ಅಶೋಕ್ ಕುಮಾರ್ ಅವರಿಂದ ನಾವು ಯಾವುದೇ ಮಾಹಿತಿ ನಾವು ಕೊಡ್ತಾ ಇದ್ದೀವಿ, ಅದು ಡೆಫಿನೆಟ್ ಆಗಿ ಈ ರಿಸೋರ್ಸಸ್, ಈ ಬುಕ್ಸ್ ರೆಫರೆನ್ಸ್ ಮಾಡಿ, ಅಥವಾ ಅವರು ಹೇಳಿದಾಗೆ ಸೆನ್ಸಸ್ ರೆಫರೆನ್ಸ್ ಮಾಡಿ, ಅಥವಾ ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಏನೆಲ್ಲ ಮಾಹಿತಿ ಸೊ ಆ ಮಾಹಿತಿ ಮೂಲಕವಾಗಿಯೇ ನಾವು ಈ ಮಾಹಿತಿಯನ್ನು ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ತಾ ಇರ್ತೀವಿ. ಸೊ ನೀವು ಅನ್ಕೋಬಹುದು, ಇದೆಲ್ಲ ನಮ್ಗೆ ಸಿಗುತ್ತಲ್ಲ ಬೇಕಾದ್ರೆ. ಹೌದು, ಆದರೆ ನೀವು ಅದನ್ನು ಪ್ರಯತ್ನ ಮಾಡಿ ನೋಡ್ತೀರಾ? ಅದು ನನ್ನ ಪ್ರಶ್ನೆ. ಯಾಕಂದರೆ ಅದೇ ನಮ್ಮ ಕನ್ನಡವಾಣಿಯ ಪ್ರಯತ್ನ, ಒಂದು ಉದ್ದೇಶ. ನಿಮ್ಮ ಹತ್ರ ಈ ಥರ ಒಂದು ಮಾಹಿತಿಯನ್ನು ತಂದು ಕೊಡುವುದೇ ನಮ್ಮ ಒಂದು ಉದ್ದೇಶ. ಅದು ಸಿಗಲಿ, ಆ ಮಾಹಿತಿ ನಿಮ್ಮ ಹತ್ರ ಮುಟ್ಲಿ ಅಂತ ಬನ್ನಿ. ಅಶೋಕ್ ಕುಮಾರ್ ಹತ್ರ ನಮ್ಮ ಮಾತುಕತೆ ನಡೀತಾ ಇದೆ. ಇದೊಂದು ಡಿಸ್ಕ್ಲೇಮರ್ ಹೇಳೋಣ ಅಂತ, ಯಾಕಂದರೆ ನಾಳೆ ಯಾವುದೇ ರೀತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತೇಳಿ ಈ ಒಂದು ಡಿಸ್ಕ್ಲೇಮರು. ಸೊ ಅಶೋಕ್ ಕುಮಾರ್ ಅವರೇ, ನೀವು ಹೇಳಿದ್ರಿ ಈ ಸೆನ್ಸಸ್ ಪ್ರಕಾರ 1870 ಅವರು ಒಡೆಯರ್ ನಮ್ಮ ಮೈಸೂರು ರಾಜರು ಇದ್ದಾಗ ಇದನ್ನು ಇಂಪ್ಲಿಮೆಂಟ್ ಆಯಿತು, ಈ ಕುಂದನ ಕಲೆದು ಅಂತೇಳಿ. ಸೊ ಆವಾಗ ನಿಮ್ಮ ಈ ಫ್ಯಾಮಿಲಿ ಇದರಲ್ಲಿ ಹೇಗೆ ಸೇರ್ಕೊಂಡ್ರಿ ಈ ಕಲೆಯಲ್ಲಿ? ಅದೇ ಇದರಲ್ಲಿ ಇವರಲ್ಲಿ ನಾನು ಇದನ್ನ ಈ ಹಿಸ್ಟ್ರಿನ ಕಂಪ್ಲೀಟ್ ಒಂದ್ ಸ್ವಲ್ಪ ಮುಂಚೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಹೇಳಿ ಪ್ಲೀಸ್ ಹೇಳಿ ಸರ್. ಇವರು ಮಿರ್ಜಾ ಜೈಬುದ್ದೀನ್ ಅಬಿದಿ ಅನ್ನೋರು ಇದಾರಲ್ಲ, ಅವರು ಮೊದಲನಾಗಿ ಅರಮನೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಮಕ್ಕಳು ಇಬ್ರು ಇರ್ತಾರ, ಮಿರ್ಜಾ ಯೂಸುಫ್ ಅಲಿ, ಮಿರ್ಜಾ ಅಬ್ದುಲ್ ಅಲಿ ಅಂತ ಅನ್ಬಿಟ್ಟು. ಸೊ ಅವರು ಆಗಿನ ಕಾಲಕ್ಕೆ ಒಂದು 1870ನೇ ಇಸ್ವಿಲಿ ಒಂದು ವರ್ಕ್ಶಾಪ್ ಶುರು ಮಾಡ್ತಾರೆ. ಯೂಸುಫ್ ಅಲಿ ಅಂಡ್ ಸನ್ಸ್ ಅಂತ ಅನ್ಬಿಟ್ಟು ಶುರು ಮಾಡ್ತಾರೆ ಮೈಸೂರಲ್ಲಿ. ಸೊ ಯೂಸುಫ್ ಅಲಿ ಅಂಡ್ ಸನ್ಸ್ ಆದ್ಮೇಲಿಂದ ಅವ್ರಿಗೆ ಮಕ್ಳಿಗೆಲ್ಲ ಆದ್ಮೇಲಿಂದ 1919ನೇ ಇಸ್ವಿಲಿ ಯೂಸುಫ್ ಅಲಿ ಅಂಡ್ ಸನ್ಸ್ ಎರಡು ಪಾರ್ಟ್ ಆಗಿದೆ. ಅಂದ್ರೆ ಅವ್ರು ಅಣ್ಣ ತಮ್ಮದಿರು. ಆರ್ಜಿ ಮಿರ್ಜಾ ಅಂತ ಅನ್ಬಿಟ್ಟು ಒಂದು, ಆರ್ಜಿ ಮಿರ್ಜಾ ನೈಜಿ ಸನ್ಸ್ ಅಂತ ಇನ್ನೊಬ್ರು, ಯೂಸುಫ್ ಅಲಿ ಅಂಡ್ ಸನ್ಸ್ ಅಂತ ಕಂಟಿನ್ಯೂ ಮಾಡ್ಕೊಂಡು. ಅಂದ್ರೆ ಯಾಕೆ ಇದು ಹೇಳ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ, ಇದು ಮೂಲ ಪುರುಷರು ಸರ್ ಇವರೆಲ್ಲ. ಹೌದೌದು. ಸರ್ಕಾರದಲ್ಲಿ ದಾಖಲೆಯಲ್ಲಿ ಇದ್ರೂ ಪಾಪ ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲೂ ಬೆಳಕಿಗೆ ಬಂದಿಲ್ಲ. ಇದು ನಾನು ಇದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಸರ್, ನಾನು ಮಾಡ್ತಾ ಇರೋ ಪ್ರಯತ್ನದಲ್ಲಿ
ನನ್ನ ಜೊತೆ ಕೈ ಜೋಡಿಸಂತ ಸ್ಟೂಡೆಂಟ್ಸ್ ಇದನ್ನ ಸರ್ಚ್ ಮಾಡ್ಕೊಂಡು ಬಂದ್ ಕೊಟ್ರು ನನಗೆ. ಸೊ ಹಂಗಾಗಿ ನನಗೆ ಇದು ಸಿಕ್ತಿ ಮಾಹಿತಿ. ಇಲ್ಲಿಂದ್ರ ಅಲ್ಲಿ ತನಕ ನಿಜ ಹೇಳ್ಬೇಕಂದ್ರೆ ಇವ್ರ ಫ್ಯಾಮಿಲಿ ಅವ್ರು ಸರ್ ಈಗ ಈ ಯಾರು ಈ ಆವಾಗಿನ ಕಾಲದ ಪರ್ಷಿಯನ್ ಇಂದ ಬಂದ್ರು ಇವರು, ಇವಾಗ ಇರಾನ್ ಇದೆ, ಅವಾಗ ಪರ್ಷಿಯನ್ ಇಸ್ವಾನ ಅಂತ ಒಂದು ಸಿಟಿ ಇದೆ ಸರ್, ಈಗಲೂ ಇದೆ ಆ ಸಿಟಿ. ಇಸ್ವಾನ ಸಿಟಿಯಿಂದ ಬಂದಂತವ್ರು ಇವರು. ಆ ಫ್ಯಾಮಿಲಿಲಿ ಇವಾಗ ಇಬ್ರು ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ ಈಗ ಪ್ರೆಸೆಂಟ್. ಒಬ್ರು ಜಾವೇದ್ ಮಿರ್ಜಾ ಅಂತ ಇದಾರೆ, ಇನ್ನೊಬ್ರು ಅವ್ರ ಕಸಿನ್ ಇನ್ನೊಬ್ರು ಇದಾರೆ. ಇಬ್ರು ಕೆಲಸ ಮಾಡ್ತಾ ಇದಾರೆ. ಬಾಕಿ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ಟಿದ್ರು. ಮೂಲತಃ ಶುರು ಮಾಡಿದಂತ ಕಲೆಗಾರರು ಯಾರು ಇವಾಗ ಇದ್ರಲ್ಲಿ ಜನ ಇದಾರೆ, ಅವರೆಲ್ಲ ಮೈಸೂರಲ್ಲಿ ಇದಾರೆ, ಬೇರೆ ಬೇರೆ ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿಲಿ. ಸೊ ಇವರು ಮೈಸೂರು ಮಹಾರಾಜರು ಇವರ ಯಾರು ಈ ಜೈಬನ್ ಮಿರ್ಜಾ ಅಬಿದಿ ಅನ್ನೋರು ಇದಾರಲ್ಲ ಸರ್, ಅವರ ಮೊಮ್ಮಕ್ಕಳು ಒಬ್ರು ಮಿರ್ಜಾ ಇಮ್ದಾದ್ ಹುಸೇನ್ ಅಂತ ಇರ್ತಾರೆ ಸರ್. ಒಬ್ರು ಮೊಮ್ಮಗ ಅವ್ರಗ ಎರಡನೇ ಮಗ. ಅವ್ರಿಗೆ ಮೈಸೂರು ಮಹಾರಾಜರು ಏನ್ ಮಾಡ್ತಾರೆ, ಈ ಕಲೆನ ನಿಮ್ಮ ಜೊತೆಲೆ ಮಾತ್ರ ಇರೋದ್ ಬೇಡ ಅಂತ ಅಂದ್ಬಿಟ್ಟು ಬರೀ ನಮ್ಮ ಅರಮನೆಗೆ ಮಾತ್ರ ಸೀಮಿತ ಆಗೋದ್ ಬೇಡ ಅಂತ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಶುರು ಮಾಡ್ತಾರೆ ಸರ್. ಓ ವೆರಿ ನೈಸ್. ಅದು 1919 ಶುರು ಮಾಡಿಸ್ತಾರೆ ಸರ್. ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅನ್ನೋದನ್ನ ಶುರು ಮಾಡ್ತಾರೆ. ಸೊ ಮೈಸೂರು ಮಹಾರಾಜರಿಗೆ ಅವಾಗ ಬಹಳ ದೂರದೃಷ್ಟಿ ಇತ್ತು. ಸೊ ಈ ಕಲೆ ಕಲ್ತ್ಕೊಂಡ್ ಬಂದವರು ಅಂದ್ರೆ ನನ್ನ ಇನ್ನೊಂದು ಸರ್ಕಾರದ ಒಂದು ಬುಕ್ ಅಲ್ಲಿ ನಾನು ಓದಿದ್ದು ಒಂದೇನಂದ್ರೆ ಸರ್, ಅದು ಸೆನ್ಸಸ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರು ಮಾಡಿರೋದು. ಅದ್ರ ಪ್ರಕಾರ ಏನಂದ್ರ ಈ ಯಾರು ಪರ್ಷಿಯಿಂದ ಬಂದಿದಾರ ಆರ್ಟಿಸ್ಟ್, ಇವರು ತಾಜ್ ಮಹಲ್ ಕಟ್ಟಕ್ಕೆ ಬಂದಂತ ಜನಗಳನ್ನ ಬೇರೆ ಬೇರೆ ಅದು ಮುಗ್ದಾದ್ಮೇಲೆ ಅಥವಾ ಅದ್ರ ಕೆಲಸ ನಡೆಯೋ ಟೈಮಲ್ಲಿ ನಮ್ಮ ಈಗ ಸದ್ಯದ ನಮ್ಮ ಭಾರತದ ಲೆಕ್ಕ ತಗೊಂಡ್ರೆ 4 ಬೇರೆ ಬೇರೆ ರಾಜ್ಯದಲ್ಲಿ ಸೆಟ್ಲ್ ಆಗಿದ್ದಾರೆ ಸರ್ ಇವರು. ಮೊದಲನೇದಾಗಿ ಆಗ್ರಾದಲ್ಲಿ ಇವತ್ತುವೆ ಕಲ್ಲನ್ನ ಕೆಲಸ ಮಾಡ್ತಾ ಇದಾರೆ, ಸ್ಟೋನ್ ಇನ್ಲೇ ಮಾಡ್ತಾ ಇದಾರೆ. ಎರಡನೇದು ಹೋಶಿಯಾರ್ಪುರ್ ಇದೆಯಲ್ಲ ಸರ್, ಪಂಜಾಬ್ ಹೋಶಿಯಾರ್ಪುರ್ ಅಲ್ಲಿ ಕ್ಯಾಮಲ್ ಬೋನ್ ಇಂದ ಮತ್ತೆ ಮರದ ಮೇಲೆ ಇಲ್ಲೇ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ಸಾರಂಗ್ಪುರ್ ಅಂತ ಇದೆ, ಅದು ಟುವರ್ಡ್ಸ್ ಡೆಹ್ರಾಡೂನ್ ಹೋಗ್ಬೇಕಾರೆ ಸಾರಂಗ್ಪುರ್ ಅಲ್ಲಿ ಈ ಇದೇ ಕೆಲ್ಸನ ಹಿತ್ತಳಲ್ಲಿ ಮಾಡ್ತಾರೆ. ಮರದಲ್ಲಿ ಹಿತ್ತಳನ್ನ ಹುದುಗಿಸಿ ಕೂರಿಸ್ತಾರೆ ನೋಡಿ ಸರ್. ಒಂದು ಸಾರಂಗ್ಪುರ್ ಅಲ್ಲಿ ಹಿತ್ತಳ ಕೂರಿಸ್ತಾರೆ, ಮರದೊಳಗಡೆ ಹಿತ್ತಳ ಕೂರಿಸ್ತಾರೆ, ಅದು ಇನ್ಲೇ ಆರ್ಟ್. ಆಗ್ರಾದಲ್ಲಿ ಕಲ್ಲು ಒಳಗಡೆ ಕಲ್ಲು ಕೂರಿಸ್ತಾರೆ, ಅದು ಇನ್ಲೇ ಆರ್ಟ್, ಸ್ಟೋನ್ ಇನ್ಲೇ ಆರ್ಟ್. ಹೋಶಿಯಾರ್ಪುರ್ ಅಲ್ಲಿ ಬೋನ್ ಅಲ್ಲಿ ಕೂರಿಸ್ತಾರೆ. ಆದ್ರೆ ಪ್ರೆಸೆಂಟ್ ಇವಾಗ ಅವರು ಅಕ್ರಲಿಕ್ ಮಾಡ್ತಾ ಇದಾರೆ, ಬೋನ್ ಮಾಡ್ತಾ ಇಲ್ಲ, ಅವರು ಅಕ್ರಲಿಕ್ ಮಾಡ್ತಾ ಇದಾರೆ. ಅವರು ಬೋನ್ ಇನ್ಲೇ ಆರ್ಟ್ ಮಾಡ್ತಾ ಇದ್ರು. ನಮ್ ಮೈಸೂರಲ್ಲಿ ಐವರಿ ಮಾಡ್ತಾ ಇದ್ರು, ಐವರಿ ವರ್ಕ್. ನಮ್ಮ ಒಂದು ಇದ್ರ ಪ್ರಕಾರ ಸರ್, ಒಂದು ಅವರು ಸೆನ್ಸಸ್ ಮಾಡಿದಂತ ಅಥವಾ ಬೇರೆ ನಮ್ಮ ಸರ್ಕಾರದ ಇದ್ರ ಪ್ರಕಾರ ಆನೆ ದಂತದಲ್ಲಿ ಇನ್ಲೇ ಮಾಡ್ತಾ ಇದ್ದು ಬರೀ ಮೈಸೂರಲ್ಲಿ ಮಾತ್ರನೇ ಸರ್. ಬಾಕಿ ಎಲ್ಲಾ ಕಡೆನೂ ಇನ್ಲೇ ವರ್ಕ್ ಅಂದ್ರೆ ಅವರು ಮದರ್ ಆಫ್ ಪರ್ಲ್ ಇದೆಯಲ್ಲ ಸರ್, ಅದೇ ಕಪ್ಪೆ ಚಿಪ್, ಮದರ್ ಆಫ್ ಪರ್ಲ್ ಮಾಡ್ತೀವಲ್ಲ ಸರ್, ಮದರ್ ಆಫ್ ಪರ್ಲು, ಆ ಮದರ್ ಆಫ್ ಪರ್ಲು, ಅಕ್ರಲಿಕ್ ಮತ್ತೆ ಹಿತ್ತಾಳೆ ಮತ್ತೆ ಮೂಳೆ ಬೋನು, ಅದೇ ಕ್ಯಾಮಲ್ ಬೋನ್ಗಳು, ಇದನ್ನ ಉಪಯೋಗಿಸ್ತಾ ಇದ್ರು. ಐವರಿ ಉಪಯೋಗಿಸ್ತಾ ಇದ್ದು ಮೈಸೂರು ಮಾತ್ರ. ಮತ್ತೆ ಮೈಸೂರು ಜಿಲ್ಲೆ ಸಂಪತ್ಭರಿತವಾಗಿ ನಮ್ಗೆ ಬೀಟೆ ಮರ ಸಿಗ್ತಾ ಇದ್ರಿಂದ ಆ ಕಲೆ ಮಹಾರಾಜರು ಕೊಟ್ಟಂತ ಒಂದು ಆಶ್ರಯಕ್ಕೆ ಅದು ಬಹಳ ಚೆನ್ನಾಗಿ ಬೆಳೀತು ಅಂತ ನನ್ನ ಅನಿಸಿಕೆ ಸರ್. ಎಂತ ಒಳ್ಳೆ ಹಿಸ್ಟ್ರಿ ಕೊಟ್ರಿ ನೀವು, ಇದು ಮಾಹಿತಿ ಕೊಟ್ರಿ. ಆಮೇಲೆ ಆಗಿನ ಕಾಲಕ್ಕೆ ಸರ್, ತಾವು ಕಾಕನಕೋಟೆ ಫಿಲಂ ನೋಡಿರ್ಬೋದು. ಅದ್ರಲ್ಲಿ ಕಾಕನಕೋಟೆ ಫಿಲಂ ಅಲ್ಲಿ ಗಿರಿಜನರು ನೋಡಿ ಸರ್, ಅದು ದಾಖಲೆ ಪ್ರಕಾರ ಅದು ಮಾಡಿರೋದು. ಅದು ಹೆಂಗ್ ಮಾಡಿದಾರೆ ಅಂತಂದ್ರ, ಗಿರಿಜನರು ಹಾಡಿಲ್ಲಿ ಕಂದಾಯ ವಸೂಲಿ ಮಾಡ್ತಾ ಇದ್ರು, ಮಹಾರಾಜರಿಗೆ ಕಂದಾಯ ಕೊಡ್ತಾ ಇದ್ರು. ಏನಂದ್ರೆ ವರ್ಷಕ್ಕೆ ಒಂದು ಜೊತೆ ಆನೆ ಕೊಂಬು ಮತ್ತೆ 1 ಮಡಕೆ ಜೇನ್ ಕೊಡ್ತಾ ಇದ್ರು. ಅಂದ್ರೆ ಕಂದಾಯ ಅದು ಅವಾಗಿನ ಕಾಲಕ್ಕೆ. ಸೊ ನಾನ್ ಅನ್ಕೋಬಹುದು, ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅಂತ ಅನ್ಕೋತೀನಿ ಸರ್. ಏನಂದ್ರೆ ಮೈಸೂರು ಅರಮನೆಯಲ್ಲಿ ಬೇಕಾದಷ್ಟು ಆನೆ ದಂತ ಸಂಗ್ರಹ ಆದಾಗ ಮಹಾರಾಜರು ದೂರದೃಷ್ಟಿಯಿಂದ ಈ ಕೆಲ್ಸನ ಅಲ್ಲಿ ಆ ಮೂಳೆಲ್ಲೋ ಅಥವಾ ಕಲ್ಲಲ್ಲಿ ಅಥವಾ ಹಿತ್ತಳಲ್ಲಿ ಮಾಡೋದ್ ನೋಡಿ ಅಲ್ಲಿಂದ ಜನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಅದನ್ನ ಎಂಕರೇಜ್ ಮಾಡ್ಬಿಟ್ಟು ನಮ್ಮ ಮೈಸೂರಿನ ಈ ಕುಂದಣ ಕಲೆಗೆ ಮಹಾರಾಜರು ಕಾರಣೀಭೂತರ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ನಿಜವಾಗ್ಲು ಅಂದ್ರೆ ಈಗ ನೋಡಿ, ಅದು ಎಷ್ಟು ನೀವು ಹೇಳಿದಾಗೆ ಎಷ್ಟೊಂದು ವಿಷನ್ ಅವ್ರದ್ದು ಎಷ್ಟು ದೂರ ಇತ್ತು ಅಂತಂದು ಹೇಳಿದ್ರೆ, ಆವಾಗ್ಲೇ ಈ ತರ ಎಣಿಸ್ಕೊಂಡು ಅವರು ಈ ಕಲೆಯನ್ನು ಇಷ್ಟರವರೆಗೂ ಈಗಲೂ ಕೂಡ ಇದು ಮುಂದುವರಿತಾ ಇದೆ ಅಂತ ಹೇಳುವಾಗ
ಅಂದ್ರೆ ಆವಾಗಲೇ ಅವರದ್ದು ವಿಷನ್ ನಾವು ಇಮ್ಯಾಜಿನ್ ಮಾಡ್ಬೋದು. ಅಂದ್ರೆ ಎಲ್ಲಿ ತನಕ ಅವರು ಯೋಚನೆ ಮಾಡ್ತಾ ಇದ್ರು ಅಂತ ತುಂಬಾ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ. ಈ ಕಲೆ ಆವಾಗಿಂದ ಇದು ಮಾಡಿದ್ರು. ಸೊ ಈಗ ನೀವು ನಿಮ್ಮ ಪರಿವಾರ ಈ ಕಲೆಯಲ್ಲಿ ಹೇಗೆ ಸೇರಿತು? ಹಾ ಸರ್, ಇಲ್ಲಿ ಇನ್ನೊಂದ್ ಸ್ವಲ್ಪ ಹಿಂದೆ ಇಷ್ಟರಿಂದಾನೇ ಹೇಳ್ಕೊಂಡ್ ಬಂದಾಗ ಅದ್ ನಮ್ ಪರಿವಾರ ಹೆಂಗ್ ಜಾಯ್ನ್ ಆದ್ವಿ ಅನ್ನೋದು ಹೇಳ್ಕೊಂಡು ಹೋಗ್ತೀನಿ ಸರ್. ಈ ಇವ್ರ ಫ್ಯಾಮಿಲಿಲೇ ಯಾರು ನಾನು ಮಿರ್ಜಾ ಅಬೀದ್ ಅಲಿ ಅಂತ ಹೇಳಿದೆ, ಅವ್ರ ಫ್ಯಾಮಿಲಿಲೇ ಸುಮಾರು ಬ್ರಾಂಚಸ್ ಗಳಿದೆ ಸರ್. ಒಂದು ಫ್ಯಾಮಿಲಿ ಟ್ರೀ ಇದೆ ಅಲ್ಲಿ, ಅದ್ರಲ್ಲಿ ದಾಖಲೆ ಮಾಡಿದ್ದಾರೆ ಸರ್. ನೋಡಿ, ಇಷ್ಟು ಫ್ಯಾಮಿಲಿ ಟ್ರೀ ಇದೆ ಅವ್ರಿಗೆ. ಅರೆ ವಾ. ಇದಾದ್ಮೇಲೆ ಒಂದು ಇವ್ರದ್ದು ಬರ್ತಾರೆ, ಮೀರ್ ಶೌಕತ್ ಅಲಿ ಅಂತ ಬರ್ತಾರೆ ಸರ್. ಓಕೆ. ಮೀರ್ ಶೌಕತ್ ಅಲಿ ಅವರು ಬಂದು ಇವ್ರ ಫ್ಯಾಮಿಲಿ ಅವರೇನೆ, ಬಟ್ ಒಂದ್ ಬೇರೆ ಬ್ರಾಂಚ್, ಅಂದ್ರೆ ಅವ್ರ ಕಸಿನ್ಸ್. ಮೀರ್ ಶೌಕತ್ ಅಲಿ ಅವ್ರು ಏನಂದ್ರೆ ಅವರು ಎಜುಕೇಟೆಡ್, ಅಂದ್ರೆ ಅವರು ಆಗಿನ ಕಾಲಕ್ಕೆ ಜೆ ಆರ್ಟ್ಸ್ ಬಾಂಬೆಲಿ ಫೈನ್ ಆರ್ಟ್ಸ್ ಕೋರ್ಸ್ ಮಾಡ್ಕೊಂಡ್ ಬರ್ತಾರೆ. ವಾವ್. ಅವ್ರ ಏನ್ ಮಾಡ್ತಾರೆ, ಅವ್ರು ಜೆ ಆರ್ಟ್ಸ್ ತುಂಬಾ ಫೇಮಸ್ ಅಲ್ವಾ? ಹೌದು ಸರ್, ಹೌದು. ಜೆ ಆರ್ಟ್ಸ್ ಅಲ್ಲಿ ಇವರು ಕಲ್ತ್ಕೊಂಡ್ ಬರ್ತಾರೆ. ಕಲ್ತ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರ, ಈ ಕುಂದಣ ಕಲೆ ಆಗಿನ ಕಾಲಕ್ಕೆ ಮಹಾರಾಜರು ಒಂದು ಅರಮನೆ ಅಥವಾ ದಿವಾನ್ಗಳು ಅಥವಾ ಅರಮನೆಯಿಂದ ಕೊಡುವಂತ ಉಡುಗೊರೆಗಳು ಎಲ್ಲಾನು ನಮ್ಮ ಮೈಸೂರು ಕುಂದಣ ಕಲೆ ಆಗಿತ್ತು. ಆದ್ರೆ ಜನಸಾಮಾನ್ಯರಿಗೆ ಏನು ಸಿಗ್ತಾ ಇರಲಿಲ್ಲ ಸರ್ ಇದು. ಈ ಮೀರ್ ಶೌಕತ್ ಅಲಿ ಅವ್ರ ಪ್ರಯತ್ನ ಏನ್ ಮಾಡ್ತಾರೆ ಅಂತಂದ್ರೆ, ಆಗಿನ ಕಾಲಕ್ಕೆ ಒಂದು ಚಿಕ್ಕದು ಪ್ಯಾನಲ್ಗಳು ಶುರು ಮಾಡ್ತಾರೆ, ಸಣ್ಣ ಸೈಜ್ ಪ್ಯಾನಲ್ಗಳು ಶುರು ಮಾಡ್ತಾರೆ. ಪ್ಯಾನಲ್ಗಳು ಶುರು ಮಾಡ್ಬಿಟ್ಟು ಅದರಲ್ಲಿ ನಮ್ಮ ಮೈಸೂರು ಕುಂದಣ ಕಲೆದು ಚಿಕ್ಕದು ಒಂದು ಆನೆ, ಒಂದು ಕುರಿ ಕಾಯುವಂತ ಒಂದು ಲೇಡಿ, ಈ ತರದೆಲ್ಲ ಪ್ಯಾನಲ್ಗಳು ರೆಡಿ ಮಾಡ್ತಾರೆ. ಸೊ ಇದನ್ನ ಏನ್ ಮಾಡ್ತಾರೆ, ಸಾಮಾನ್ಯ ಜನಕ್ಕೆ ತಲುಪೋ ತರ ಒಂದು ವ್ಯವಸ್ಥೆ ಮಾಡ್ಕೋತಾರೆ. ಹೆಂಗಂದ್ರೆ ಅವರು ನೇರವಾಗಿ ಮಾರಾಟ ಮಾಡಕ್ಕೂ ಹೋಗ್ತಾರ ನಮ್ಮ ಮೈಸೂರು ಇದ್ರಲ್ಲಿ ಕೆಲವು ಭಾಗಗಳಲ್ಲಿ. ಮತ್ತೆ ಆಗಿನ ಕಾಲಕ್ಕೆ ನಾವು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂತ ಒಂದು ವಿಷಯ ಏನಂದ್ರೆ, ಆಗ ನಮ್ಮ ಮೈಸೂರು ಕಲೆಗಳನ್ನ ತಗೊಂಡು ಸೇಲ್ ಮಾಡೋಂಥವ್ರು ಒಂದಷ್ಟು ಜನ ಇದ್ರು, ಅಂದ್ರೆ ಎಂಕರೇಜ್ ಮಾಡಿದ್ರು. ವೆಂಕಟ್ರಾವ್ ಅನ್ನೋರು ಬಹಳ ಮೂಲತಃವಾಗಿ ಅವರು ತಗೊಂಡು ಟ್ರೇಡಿಂಗ್ ಮಾಡ್ತಾ ಇದ್ರು ಸರ್. ಸೊ ಇದು ಅವ್ರಿಗೆ ಎಂಕರೇಜ್ ಆಗಿ ಅವ್ರು ಅದನ್ನ ಜನಸಾಮಾನ್ಯರಿಗೆ ತಲುಪಿಸುವಂತ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಸೊ ಈಗ ಕಲೆ ಏನಾಯ್ತು, ಬಹಳ ಜನಕ್ಕೆ ಬೆಳೆಯಕ್ ಶುರು ಆಯ್ತು. ಅಂದ್ರೆ ಇನೋವೇಟಿವ್ ಶುರು ಮಾಡಿದ್ದ ಮೀರ್ ಶೌಕತ್ ಅಲಿ ಅವರು ಸರ್. ಅಂದ್ರೆ ಕೆಲಸ ಮೊದ್ಲಿಂದ ಇದ್ರು, ಇನೋವೇಟಿವ್ ಐಡಿಯಾಗಳೆಲ್ಲ ಮಾಡಿಕೊಂಡಿದ್ದು ಇವ್ರು. ಅಂದ್ರೆ ಈ ಪ್ಯಾನೆಲ್ಗಳು ಇದು ನೋಡಿ ಸರ್, ಆಗಿನ ಕಾಲಕ್ಕೆ ನೋಡಿ, ಇದು ಕ್ಯಾಲೆಂಡರ್ ಸ್ಟ್ಯಾಂಡ್, ಇಲ್ಲಿ ಡೇ ಟು ಡೇ ಕ್ಯಾಲೆಂಡರ್ ಇಡ್ತಾ ಇದ್ವಲ್ಲ ಸರ್, ಇದು ಸುಮಾರು ನೋಡಿ ಸರ್ ಒಂದು 80 ವರ್ಷ ಹಳೇದಿರ್ಬೋದು ಇದು. ಇದು ಆಗಿನ ಕಾಲಕ್ಕೆ ಈ ತರದ್ದು ಜನಸಾಮಾನ್ಯಕ್ಕೆ ತಲುಪುವಂತ ಕೆಲಸಗಳನ್ನ ಆಗ ಮಾಡಿದ್ದಕ್ಕೆ ಅದು ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು ಇದ್ರಲ್ಲಿ, ಮಾರ್ಕೆಟ್ ಅಲ್ಲಿ ಜನಗಳಿಗೆ ಇಷ್ಟ ಆಯ್ತು. ಆಮೇಲೆ ಏನಂದ್ರೆ ಪೌಡರ್ ಡಬ್ಬಗಳು ಮಾಡ್ತಿದ್ರು ಸರ್, ಚಿಕ್ಕ ಪೌಡರ್ ಬಾಕ್ಸ್ಗಳು, ಸಣ್ಣದು ಪೇಪರ್ ವೇಟ್, ಈ ಮೇಕಪ್ ಬಾಕ್ಸ್ ಅದರಲ್ಲಿ. ಆಮೇಲೆ ಜೊತೆಲಿ ಸರ್ ಸಿಗರೆಟ್ ಬಾಕ್ಸ್ ಮಾಡ್ತಿದ್ರು ಸರ್ ಅವರು. ಹೌದು, ಸಿಗರೆಟ್ ಬಾಕ್ಸ್ ಕೂಡ. ಸಿಗರೆಟ್ ಬಾಕ್ಸ್ ಮಾಡ್ತಿದ್ರು ಇವರು. ನಮ್ಮ ತಂದೆ ಮತ್ತೆ ದೊಡ್ಡಪ್ಪ, ನಮ್ಮ ಪರಿವಾರ ಹೆಂಗ್ ಪರಿಚಯ ಆಯ್ತು ಅನ್ನೋದು ಹೇಳ್ಕೊಂಡು ಹೋಗ್ತೀನಿ ಸರ್. ನಮ್ ತಂದೆ ದೊಡ್ಡಪ್ಪ ಅವರು ಹೆಂಗೆ, ಇವ್ರು ಮೊದ್ಲೇರ್ ಸರ್ ಹತ್ರ ಕೆಲಸ ಮಾಡ್ತಿದ್ರು ಆರ್ಯನ್ ಆರ್ಟ್ಸ್ ಅಲ್ಲಿ. ಅಲ್ಲಿಂದ ಅವರು ಬಿಟ್ಟು ಮೀರ್ ಶೌಕತ್ ಅಲಿ ಅವ್ರ ಸರ್ಗೆ ಅವ್ರ ಫ್ಯಾಕ್ಟ್ರಿಗೆ ಸೇರ್ಕೋತಾರೆ. ಇವರು ಇನೋವೇಟಿವ್ ಆಗಿ ಮಾಡ್ತಾ ಇದ್ದ ಕಾರಣಕ್ಕೆ ನಮ್ ದೊಡ್ಡಪ್ಪ ಅವರು ಆರ್ಟಿಸ್ಟ್, ಅವರು ಪ್ರಕೃತಿ ಚಿತ್ರಗಳೆಲ್ಲ ಹೋಗಿ ಆಗಿನ ಕಾಲಕ್ಕೆ ಪೇಂಟ್ ಅಲ್ಲಿ ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತಿದ್ರು. ಸೊ ನಮ್ ದೊಡ್ಡಪ್ಪ ಅವರು ಎಲ್ ನಾಗರಾಜ್ ಅಂತ. ಸೊ ಅವರು ನಮ್ ತಂದೆ ಅವ್ರಿಗೆ ಜೊತೆಲೆಲ್ಲ ಸೇರ್ಕೊಂಡು ಇವ್ರಲ್ಲಿ ಬಂದಾಗ ಈ ಇನೋವೇಟಿವ್ ಐಡಿಯಾಗಳಿಗೆ ನಮ್ಮ ಅಪ್ಪ ಮತ್ತೆ ದೊಡ್ಡಪ್ಪ ಅವ್ರಿಗೆ ಬಹಳ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ನಮ್ಮ ಮೀರ್ ಶೌಕತ್ ಅಲಿ ಅವ್ರ ಸರ್ ಫ್ಯಾಕ್ಟ್ರಿ. ಟ್ರೆಡಿಷನ್ ಅಲ್ದೆ ಏನ್ ಮಾಡ್ತಾರೆ ಅಂತಂದ್ರೆ, ಇನೋವೇಟಿವ್ ಆಗಿನ ಕಾಲಕ್ಕೆ ಏನು ಗೊತ್ತಾ ಸರ್, ಈ ರೋಸ್ ವುಡ್ ಮುಂದೆ ಅಕಸ್ಮಾತ್ ಬೆಲೆ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಗಿನ ಕಾಲಕ್ಕೆ ಯೋಚನೆ ಮಾಡ್ತಾರೆ ಇವರು. ಆಗಿನ ಕಾಲಕ್ಕೆ ಯೋಚನೆ ಮಾಡಿ, ನಾವು ಅದನ್ನ ಯಾಕೆ ಪ್ಲೈವುಡ್ ಅಲ್ಲಿ ಮಾಡ್ಬಾರ್ದು ಅಂತ ಅನ್ಬಿಟ್ಟು ಪ್ಲೈವುಡ್ ಮೇಲೆ ಪ್ರೆಸ್ಸಿಂಗ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಇನ್ಲೇ ಆರ್ಟ್ ಕಷ್ಟ ಆದ್ರೆ ಯಾಕೆ 3D ಮಾಡ್ಬಾರ್ದು ಅನ್ನೋದನ್ನ ಮೀರ್ ಶೌಕತ್ ಅಲಿ ಅವರು 3D ಮಾಡಿದ್ದು ಅವರೇ ಸರ್.
ಇನ್ಲೆ ಪ್ಯಾಚ್ ವರ್ಕ್ ಮಾಡಿದ್ದು ಅವ್ರೇನೆ. ಅಂದ್ರೆ ಒಬ್ರು ನಮ್ಮ ತಂದೆಯ ಜೊತೆ ಅವರೊಬ್ರು ಇದ್ರು ಸರ್, ಅವ್ರ ಹೆಸರು ನಾನು ಸದ್ಯಕ್ಕೆ ಮರ್ತೋಗ್ಬಿಟ್ಟಿದ್ದೇನೆ, ಪರಮೇಶ್ವರಪ್ಪ ಅಂತ ಏನೋ ಇರ್ಬೇಕು ಅವರು. ಅವರೇ ಮೊಟ್ಟ ಮೊದಲದಾಗಿ ಪ್ಯಾಚ್ ವರ್ಕ್ ಅಂತ ಕಟ್ ಮಾಡ್ತಾರೆ. ಈ ಪ್ಯಾಚ್ ವರ್ಕ್ ಅಂದ್ರೆ ಏನಂದ್ರೆ, ಇದು ನೋಡಿದ್ರೆ ಸರ್, ತೋರಿಸಿ ಇದು ನೋಡಿ ಸರ್, ಇದು ಹಲ್ಗೆ, ರೋಸ್ ವುಡ್ ಹಲ್ಗೆ ಮೇಲೆ ಕೂರಿಸಿರೋದು ಇದು. ಓಕೆ, ಇದು ನೋಡಿ ಸರ್, ಇದು ಪ್ಲೈವುಡ್ ಮೇಲೆ ಮಾಡಿರೋದು. ಇದು ನೋಡಿ ಪ್ಲೈವುಡ್, ಇದು ಬ್ಯಾಕ್ ಸೈಡ್. ಓಕೆ, ಸೊ ಪ್ಲೈವುಡ್ ಮೇಲೆ ಮಾಡೋದು ಉದ್ದೇಶ ಏನಂದ್ರೆ ಎರಡು, ಒಂದು ಪ್ರೊಡಕ್ಷನ್ ಬೇಗ ಆಗುತ್ತೆ, ಎರಡನೇದು ಬೇಗ ಇದು ಮರದ್ದು ದುಡ್ಡನ್ನ ಉಳಿಸ್ಬೋದು. ಮರದ ದುಡ್ಡು ಆಗಿನ ಕಾಲಕ್ಕೆ ಕಮ್ಮಿ, ಕಾಸ್ಟ್ ಕೂಡ ಕಡಿಮೆ ಅಲ್ವಾ ಪ್ಲೈವುಡ್? ಬಹಳ ಕಾಸ್ಟ್ ಕಡಿಮೆ ಆಗುತ್ತೆ ಸರ್, 50% ಗಿಂತ ಜಾಸ್ತಿ ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ಅವರು, ಆದ್ರೆ ಅದರದ್ದು ಡ್ಯೂರೇಬಿಲಿಟಿ ಹೇಗಿರುತ್ತೆ ಪ್ಲೈವುಡ್? ಮತ್ತೆ ಖಂಡಿತ ಚೆನ್ನಾಗಿರುತ್ತೆ ಸರ್, ಖಂಡಿತ ಚೆನ್ನಾಗಿರುತ್ತೆ ಸರ್. ರೋಸ್ ವುಡ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮರ ಬೇರೆ ಬೇರೆ ಹ್ಯೂಮಿಡಿಟಿಗೆ, ಅಂದ್ರೆ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಅದು ಮರ ಬೆಂಡ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ಕ್ರಾಕ್ ಆಗೋ ಚಾನ್ಸ್ ಇರುತ್ತೆ, ಅಥವಾ ಏನೋ ಶ್ರಿಂಕ್ ಆಗುತ್ತೆ. ಕರೆಕ್ಟ್. ಪ್ಲೇವುಡ್ ಹಂಗಾಗಲ್ವಲ್ಲ ಸರ್, ಪ್ಲೇವುಡ್ ಟ್ರೀಟೆಡ್, ಅದು ಹೀಟ್ ಅಲ್ಲಿ ಪ್ರೆಸ್ಸಿಂಗ್ ಆಗಿ ಬಂದಿರುತ್ತೆ. ಸೊ ಹಂಗಾಗಿ ಅದು ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ, ಮತ್ತೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ವಾರ್ಪೇಜ್ ಅದು ಇದೆಲ್ಲ ಏನಾಗಲ್ಲ, ಏನು ಬರಲ್ಲ ಸರ್. ಓಕೆ, ಹೇಳಿ, ಕಂಟಿನ್ಯೂ. ಸೊ ಇದು ನಮ್ಮ ತಂದೆಯವರು ಅಲ್ಲಿ, ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಅವರು ಅವ್ರ ಜೊತೆಲಿ ಸೇರ್ಕೊಂಡು, ನಮ್ಮ ದೊಡ್ಡಪ್ಪ ಅವ್ರ ಹತ್ರ ಕೆಲಸ ಮಾಡ್ತಾ ಅಲ್ಲಿಂದ ಕಲ್ತ್ಕೊಂಡ್ ಬಂದಂತ ಒಂದು ಇನೋವೇಟಿವ್ ಐಡಿಯಾಗಳು ಇವತ್ತು ನಮ್ಗೆ ಅದೇ ಕಾಪಾಡ್ಕೊಂಡು ಬಂದಿದೆ ಸರ್. ತುಂಬ ಒಳ್ಳೆ ಮಾತುಗಳು. ಯಾಕಂದರೆ ಈ ಥರ ಒಂದು ಇನ್ನೋವೇಟಿವ್ ಐಡಿಯಾ, ಈ ಒಂದು ಕ್ರಿಯೇಟಿವ್ ಐಡಿಯಾಸಿಂದಲೇ ನಾವು ಮುಂದೆ ನಮ್ಮ ಜೀವನವನ್ನು ನಡೆಸೋದು ಒಂದು ರೀತಿ ಇರುತ್ತೆ. ಒಂದು ಈ ಹಿರಿಯರು ಕೊಟ್ಟ ಒಂದು ಮಾರ್ಗದರ್ಶನ ಅಂತೇಳಿ ಹೇಳ್ಬೋದು ನಾವು ಇದು. ಸೊ ಬನ್ನಿ ಈ ಕಾರ್ಯಕ್ರಮ ಮುಂದುವರ್ಸೋಣ. ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಇಲ್ಲಿ ನಾವು. ಆಮೇಲೆ ಮತ್ತೆ ನಾವು ವಾಪಸ್ ಬಂದು ನಮ್ಮ ಅಶೋಕ್ ಕುಮಾರ್ ಅವರ ಜೊತೆ ಮಾತುಕತೆ ಮುಂದುವರ್ಸೋಣ. ಥ್ಯಾಂಕ್ ಯು ಸರ್. ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ, ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ, ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ, ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ,
ಪೂಜಿಸುವೆ ಆರಾಧಿಸುವೆ. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ವೆಲ್ಕಮ್ ಬ್ಯಾಕ್ ಟು ಕನ್ನಡವಾಣಿ. ನಿಮ್ಮ ಗೆಳೆಯ ರಾಜೀವ್ ಕುಲಕರ್ಣಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ತಾರೀಕು ನವಂಬರ್ 3, 2024. ಆಲ್ಮೋಸ್ಟ್ ಈ ವರ್ಷ ಮುಗಿತಾ ಬಂದಂಗೆ ಆಗಿದೆ. ಇನ್ನೊಂದು 2 ತಿಂಗಳಲ್ಲಿ ನಾವು 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ದೀಪಾವಳಿ ಎಲ್ರಿಗೂ. ಹಾಗೆಯೇ ರಾಜ್ಯೋತ್ಸವದ ಶುಭಾಶಯಗಳು. ಈ ತಿಂಗಳು ಫುಲ್ ರಾಜ್ಯೋತ್ಸವದ ಸಂಭ್ರಮ ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಹಬ್ಬದ ಥರ ಎಲ್ಲ ಆಚರಿಸ್ತಾ ಇರ್ತಾರೆ. ಹಾಗೆ ನಾವು ಕನ್ನಡವಾಣಿಯಲ್ಲಿ ಕೂಡ ಆಚರಿಸ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಮೈಸೂರು ಕಲೆಯನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಆ ಮೈಸೂರು ಕಲೆಯಲ್ಲಿ ಕೂಡ ಕುಂದನ ಕಲೆ ಅಂತೇಳಿ ತುಂಬ ಫೇಮಸ್ಸು. ತುಂಬ ಅಂದರೆ 1800ಇಂದ ಈ 1870ಯಲ್ಲಿ ಶುರುವಾದದ್ದು ಈ ಕಲೆ. ಇನ್ನೂ ಕೂಡ ಆ ಕಲೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಅರುಣ್ ಫೈನ್ ಆರ್ಟ್ಸಿಂದ ಅಶೋಕ್ ಕುಮಾರ್ ಅವ್ರ ಜೊತೆ ಈ ಮಾತುಕತೆ ನಡೀತಾ ಇದೆ. ಅಶೋಕ್ ಕುಮಾರ್ ಅವರೇ, ವೆಲ್ಕಮ್ ಬ್ಯಾಕ್ ಟು ದ ಶೋ ಆಫ್ಟರ್ ದಿಸ್ ಬ್ಯೂಟಿಫುಲ್ ಸಾಂಗ್. SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಹಾಡಿದ ಒಂದು ಸುಂದರವಾದ ಹಾಡು ಕೇಳಿ ಈಗ ವಾಪಸ್ ಬರ್ತಾ ಇದ್ದೀವಿ. ಸೊ ನೀವು ಅದರ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ರಿ ಈ ಬ್ರೇಕ್ ಮೊದಲು. ಈ ಕುಂದನ ಕಲೆ ಹೇಗೆ ಶುರುವಾಯಿತು, ಆಮೇಲೆ ಈಗ ನಿಮ್ಮ ಪರಿವಾರ, ನಿಮ್ಮ ಆ್ಯನ್ಸೆಸ್ಟರ್ಸ್ ಆಯಿತು, ನಿಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ಸು ಅಥವಾ ನಿಮ್ಮ ಫಾದರು ಈ ಕಲೆಯಲ್ಲಿ ಹೇಗೆ ಸೇರಿಕೊಂಡ್ರು ಅಂಥೇಳಿ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ದರ್ಶಕರಿಗೆ ಒಂದು ಹೇಳಿದರೆ ಚೆನ್ನಾಗಿರುತ್ತೆ. ಹಾ ಸರ್, ಇದ್ರ ಮೊದ್ಲು ಹೇಳ್ದಂಗೆ ನಾನು ನಮ್ಮ ತಂದೆ ದೊಡ್ಡಪ್ಪ ಅವರೆಲ್ಲ ಆರ್ಯನ್ ಆರ್ಟ್ಸ್ ಸೇರ್ಕೋತಾರೆ. ಆರ್ಯನ್ ಆರ್ಟ್ಸ್ ಇಂದ ನಂತರದಲ್ಲಿ ಇದಕ್ಕೆ ಶೌಕತ್ ಅಲಿ ಅಂಡ್ ಸನ್ಸ್ ಅಂತ ಒಂದು ಮೀರ್ ಶೌಕತ್ ಅಲಿ ಅವ್ರ ಒಂದು ಇದಕ್ಕೆ ಫ್ಯಾಕ್ಟ್ರಿಗೆ ಸೇರ್ಕೋತಾರೆ. ಸೊ ಮೀರ್ ಶೌಕತ್ ಅಲಿ ಅವರು ಸರ್, ಬಹಳಷ್ಟು ಜನ ಮೀರ್ ಶೌಕತ್ ಅಲಿ ನಿಜ ಹೇಳ್ಬೇಕಂದ್ರೆ ಅವ್ರ ಫ್ಯಾಮಿಲಿಲೂ ಫೋಟೋ ಇಲ್ಲ ಸರ್. ನಮ್ಮ ಹತ್ರ ಇದೆ. ಆ ಫೋಟೋನ ದರ್ಶಕರಿಗೆ ಒಂದ್ಸಲಿ ತೋರಿಸ್ತೀನಿ ಸರ್. ಪ್ಲೀಸ್ ತೋರಿಸಿ. ಇವರು ಮೀರ್ ಶೌಕತ್ ಅಲಿ ನಮ್ಮ ತಂದೆ ಮತ್ತೆ ನಮ್ಮ ದೊಡ್ಡಪ್ಪ ಅವರ ಗುರುಗಳು ಇವರು. ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಇವ್ರಿಗೆ 1962ನೇ ಇಸ್ವಿಲಿ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ ಸರ್. ಓಕೆ, ವೆರಿ ನೈಸ್. ಅದಾದ್ಮೇಲೆ ಇವರು ಆಗ್ಲೇ ಹೇಳ್ದಂಗೆ ಇವರು ಇನೋವೇಟಿವ್ ಎಲ್ಲ ಮಾಡ್ತಾ ಇದ್ರು, ಕೆಲಸ ಮಾಡಿದ್ರು. ಇವ್ರಿಗೆ 1962ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವ್ರಿಗೆ ಅವಾರ್ಡ್ ಕೊಡ್ತಾರೆ. ಅವಾರ್ಡ್ ಕೊಟ್ಟಿದ್ದೇ ಒಂದು ವಿಶೇಷ ಸರ್ ಅವ್ರಿಗೆ. ಯಾಕಂದ್ರೆ ಇವರು ಸಮಕಾಲೀನರು ಒಬ್ರು ಗಫಾರ್ ಸಾಬ್ ಅಂತ ಇದ್ರು. ಗಫಾರ್ ಸಾಬ್ ಬಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರು. ಸೊ ಅವರು ನಮ್ ದೊಡ್ಡಪ್ಪ ಬಹಳ ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಸೊ ನನ್ಗೆ ಅದ್ರದ್ದೊಂದು ಸ್ಟೋರಿ ಹೇಳಿದ್ರು ಸರ್. ಏನಂದ್ರೆ ಇವ್ರಿಗೆ ಅವಾರ್ಡ್ ಕೊಟ್ಟಿದ್ದು ವಿಶೇಷ ಏನಂದ್ರೆ, ಯಾರೋ ಒಬ್ಬ ಪ್ರವಾಸಿಗ ಮೈಸೂರಿಗೆ ಬಂದ್ಬಿಟ್ಟು ಒಂದು ಐಟಮ್ ತಗೊಂಡೋಗ್ತಾರೆ ಮೀರ್ ಶೌಕತ್ ಸಾಬ್ ಹತ್ರ. ಅದನ್ನ ತಗೊಂಡೋಗ್ಬಿಟ್ಟು ಇಂದಿರಾ ಗಾಂಧಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಯಾವ ಕಲೆ ಅಂತ ಎಲ್ಲ ಮಾಹಿತಿ ತಗೊಂಡು
ಅವ್ರು ಆಗಿನ ಕಾಲಕ್ಕೆ ಈ ಕಲೆಯನ್ನ ನಾವು ಬೆಳೆಸ್ಬೇಕಾಗಿರೋಂತ ಒಂದ್ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ ಅಂತ ಅನ್ಬಿಟ್ಟು ಅವತ್ತು ಗುರುತಿಸಿ 1962ನೇ ಇಸ್ವಿಲಿ ಮೀರ್ ಶೌಕತ್ ಸರ್ಕಾರದವ್ರಿಗೆ ಕರೆದ್ಬಿಟ್ಟು ಮೊದಲನೇ ಬಾರಿಗೆ ನ್ಯಾಷನಲ್ ಅವಾರ್ಡ್ ಅಂತ ಗುರುತಿಸಲ್ಪಟ್ಟಿದ್ದು ಆಗಿನ ಕಾಲಕ್ಕೆ ಸರ್. ಸೊ ಇದು ನೋಡಿ ಸರ್, ಆಗ ಕಲೆಗೆ ಬಹಳ ಬೆಲೆ ಇತ್ತು. ಹೌದು. ಹಾ, ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಸರ್ ಅವರು 62ನೇ ಇಸ್ವಿಲಿ ಇವ್ರಿಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ. ವೆರಿ ನೈಸ್. ನಮ್ಮ ದೊಡ್ಡಪ್ಪ ಅವ್ರಿಗೆ, ನಮ್ ದೊಡ್ಡಪ್ಪ ಅವರು ಕೂಡ, ಅಂದ್ರೆ ಇಲ್ಲಿಂದ ನಾನು ನೆಕ್ಸ್ಟ್ ನಮ್ಮ ದೊಡ್ಡಪ್ಪ ಅವ್ರದ್ದು ಹಂಗೆ ಫ್ಯಾಮಿಲಿ ಹೇಳ್ಕೊಂಡು ಹೋಗ್ತೀನಿ ಸರ್. ಜೊತೆಲಿ ನಾನು ನಮ್ಮ ದೊಡ್ಡಪ್ಪ ಅವರು ಚಿಕ್ಕದಾಗ ಅವ್ರು ಇಷ್ಟ ಹೇಳ್ತೀನಿ. ನಮ್ ದೊಡ್ಡಪ್ಪ ಅವರು ಇವ್ರ ಹತ್ರ ಕಲ್ತಾದ್ಮೇಲೆ ಅವರೇ ಶುರು ಮಾಡ್ತಾರೆ, ಅವ್ರದೇ ಉದಯ ಕುಶಲ ಕಲಾ ಅಂತ ಶುರು ಮಾಡ್ತಾರೆ ನಮ್ ದೊಡ್ಡಪ್ಪ. ಓಕೆ. ಅವರು ಅನ್ಫಾರ್ಚುನೇಟ್ಲಿ ಇವಾಗ ಇಲ್ಲ. ನಮ್ ದೊಡ್ಡಪ್ಪನ್ಗೆ ಗಂಡ್ ಮಕ್ಳು ಇಲ್ದಿರೋ ಕಾರಣ ಅದು ವೈಂಡ್ ಅಪ್ ಆಯ್ತು 2004ನೇ ಇಸ್ವಿಲಿ. ಅಲ್ಲಿ ತನಕ ನಡೆಸ್ತಾ ಇದ್ರು. ಉದಯ ಕುಶಲ ಕಲಾ ಬಂದು ನಮ್ ದೊಡ್ಡಪ್ಪ ಅವರು ನಡ್ಸ್ಕೊಂಡ್ ಬರೋ. ನಾನು ನಮ್ ದೊಡ್ಡಪ್ಪನ ಹತ್ರ 90ನೇ ಇಸ್ವಿಲಿ ಸೇರ್ಕೊಂಡು 2000 ಇಸ್ವಿ ತನಕ ಅಲ್ಲೇ ಕೆಲಸ ಮಾಡ್ತೀನಿ. 10 ವರ್ಷ ನಾನು ನಮ್ ದೊಡ್ಡಪ್ಪನ ಕೈ ಕೆಳಗಡೆ ತರಬೇತಿ ಆಗಿ, ಆಮೇಲೆ 2000 ಇಸ್ವಿ ಜನವರಿ 1ನೇ ತಾರೀಕು ನಾನು ನಂದೇ ಆದಂತ ಕೆಲಸ ನಂದು ಓನ್ ಆಗಿ ಶುರು ಮಾಡ್ತೀನಿ. 2000 ಜನವರಿ 1ನೇ ತಾರೀಕು. 2000. ಓಕೆ. 2000 ಜನವರಿ 1ಗೆ ನಾನ್ ಶುರು ಮಾಡ್ತೀನಿ. ಅಂದ್ರೆ ನಮ್ ತಂದೆಯವರು 1968 ಅಲ್ಲಿ ಶುರು ಮಾಡಿರ್ತಾರೆ ಫ್ಯಾಕ್ಟ್ರಿ, ಅರುಣ್ ಫೈನ್ ಆರ್ಟ್ಸ್. ನಾನು ಅವಾಗ 2000 ನಾನು ಜಾಯ್ನ್ ಆಗ್ತೀನಿ ಅಷ್ಟೇ. 2000. ಓಕೆ. ಅದಕ್ ಮೊದ್ಲು ನಮ್ ದೊಡ್ಡಪ್ಪ ಸುಮಾರು 1960-62ನೇ ಇಸ್ವಿಲಿ ಫ್ಯಾಕ್ಟ್ರಿ ಶುರು ಮಾಡಿರ್ತಾರೆ ಸರ್. ಓಕೆ. ಸರ್ ಇದು ನಮ್ಮ ದೊಡ್ಡಪ್ಪ ಅವರು, ಇವರು ಶಂಕರ್ ದಯಾಳ್ ಶರ್ಮಾ ಅವರಿಂದ ನ್ಯಾಷನಲ್ ಅವಾರ್ಡ್ ತಗೋತಾ ಇರೋದು. ವೆರಿ ನೈಸ್. ಇದು 92ನೇ ಇಸ್ವಿಲಿ ಸರ್. 92ರಲ್ಲಿ. ಓಕೆ. 1992. ವೆರಿ ನೈಸ್. ಇದು ನಮ್ಮ ದೊಡ್ಡಪ್ಪ ಅವರು ನ್ಯಾಷನಲ್ ಅವಾರ್ಡ್ ತಗೊಳಕ್ಕೂ ಅಷ್ಟೇ ಸರ್. ಅವರು ನಮ್ ದೊಡ್ಡಪ್ಪ ಅವರು ಒಂದು ಜ್ಯುವೆಲರಿ ಬಾಕ್ಸ್ ಮಾಡಿದ್ರು. ಆ ಜ್ಯುವೆಲರಿ ಬಾಕ್ಸ್ ಮೇಲೆ ಮದುವೆ ಹೆಣ್ಣಿಗೆ ಸಿಂಗಾರ ಮಾಡುವಂತ ಒಂದು ಚಿತ್ರಣ ಇತ್ತು. ಓಕೆ. ಅದು ಬಹಳ ಬ್ಯೂಟಿಫುಲ್ ಆಗಿತ್ತು. ಅದು ಆಗಿನ ಕಾಲಕ್ಕೆ ಶುರು ಮಾಡಿದ್ರು. ಇದು ನಮ್ಮ ತಂದೆಯವರು ಸರ್. ನಮ್ಮ ತಂದೆಯವರು ಧರ್ಮಸಿಂಗ್ ಅವರಿಂದ ಅವಾರ್ಡ್ ತಗೋತಾ ಇರೋದು ಇದು. ಓಹೋ, ಭಾರಿ ಚೆನ್ನಾಗಿದೆ. ಚೀಫ್ ಮಿನಿಸ್ಟರ್ ಮೈಸೂರಲ್ಲಿ ಅವ್ರಿಗೆ, ನಮ್ಮ ತಂದೆಯವ್ರಿಗೆ ಸ್ಟೇಟ್ ಅವಾರ್ಡ್ ಮೆರಿಟ್ ಬಂದಿತ್ತು ಸರ್. ವೆರಿ ನೈಸ್, ವೆರಿ ನೈಸ್. ಇನ್ನೊಂದು ವಿಶೇಷ ಏನಂದ್ರೆ ಸರ್, ನಮ್ಮ ಅತ್ತೆಯವರು ಅಂದ್ರೆ ನಮ್ಮ ತಂದೆಯವರ ತಂಗಿ ಸುಮಾರು 1969ರಲ್ಲಿ ಅವ್ರ ಗಂಡ ತೀರ್ಕೋತಾರ. ಅವರು ನಮ್ಮನೆಗೆ ಬರ್ತಾರೆ. ನಮ್ ತಂದೆ ಮತ್ತೆ ನಮ್ ದೊಡ್ಡಪ್ಪ ಏನ್ ಮಾಡ್ತಾರ, ಅವ್ರಿಗೆ ಕೆಲಸ ಕಲಿಸ್ತಾರೆ. ಕೆಲಸ ಕಲಿಸಿ ಅವ್ರ ಕೈ ಕೆಳಗಡೆಗೆ ಸುಮಾರು 8ರಿಂದ 10 ಜನ ಹೆಣ್ಮಕ್ಳಿಗೆ ನಮ್ಮ ಅತ್ತೆಯವರು ಹೇಳ್ಕೊಡಕ್ ಶುರು ಮಾಡ್ತಾರೆ. ಹೆಂಗಸರು ಶುರು ಮಾಡಕ್ಕೆ ಮೂಲ ಕಾರಣಕರ್ತರು ನಮ್ ದೊಡ್ಡಪ್ಪ. ಅದಕ್ಕೆ ಮೊದಲನೇ ಶಿಷ್ಯ ನಮ್ಮ ಅತ್ತೆಯವರು, ನಮ್ಮ ಸೋದರ ಅತ್ತೆಯವರು. ನಮ್ಮ ಮೈಸೂರಿನ ರಾಮ್ ಸಿಂಗ್ ಅವರು ನಮ್ಮ ಅತ್ತೆಯವ್ರನ್ನ ಗುರುತಿಸ್ತಾರೆ. ರಾಮ್ ಸಿಂಗ್ ಅವರು ನಮ್ಮ ಅತ್ತೆಯವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನೋಡಿ ಸರ್. ಭಾರಿ ಎಕ್ಸಲೆಂಟ್. ತುಂಬಾ ಒಳ್ಳೆ ಕಾರ್ಯಗಳು, ತುಂಬಾ ಒಳ್ಳೆ ಅಚೀವ್ಮೆಂಟ್ಸ್ ಅಂತ ಹೇಳ್ತೀನಿ ನಾನು. ಹೌದು ಸರ್. ಇವರು ನಮ್ಮತ್ತೆ ಇವರು ನಂಜಮ್ಮ ಅಂತ ಇವ್ರ ಹೆಸರು. ಓಕೆ. ನಂಜಮ್ಮ ಅವರು 1969 ಅಥವಾ 70ನೇ ಇಸ್ವಿಲಿ ಮೈಸೂರಿಗೆ ಬರ್ತಾರ. ಮೈಸೂರಿಗೆ ಬಂದ್ಬಿಟ್ಟು ನಮ್ಮನ್ನೇ ನೆಲೆಸ್ತಾರ. ಸೊ ಅವಾಗ ಇವರು ಸುಮ್ನೆ ಕುತ್ಕೊಂಡ್ರೆ ಮನೇಲಿ ಸರಿ ಇರಲ್ಲ ಅಂತ ಅನ್ಬಿಟ್ಟು ಕೆಲಸ ಕಲಿಸಿ. ವೆರಿ ಗುಡ್. ಸೊ ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ. ಈಗ ನಿಮ್ಮದೀಗ ಏನು ಕಲೆ ನಡೀತಾ ಇದೆ, ನೀವು ಯಾವುದು ವುಡ್ ನಾರ್ಮಲಿ ಯೂಸ್ ಮಾಡೋದು, ಪ್ಲೈವುಡ್ ಅಥವಾ ರೋಸ್ ವುಡ್? ಸರ್ ಈಗ ಪ್ರೆಸೆಂಟ್ ನಾವು 2 ತರ ಮಾಡ್ತಾ ಇದೀವಿ ಸರ್. ಒಂದು ರೋಸ್ ವುಡ್ ಮೇಲೂ ಮಾಡ್ತಾ ಇದೀವಿ, ಮತ್ತೆ ಪ್ಲೈವುಡ್ ಮೇಲೂ ಮಾಡ್ತಾ ಇದೀವಿ. ಈ ರೋಸ್ ವುಡ್ ಮೇಲೆ ಏನ್ ಮಾಡ್ತಾ ಇದೀವಿ, ಫರ್ನಿಚರ್ಸ್ ಮಾಡ್ತಾ ಇದೀವಿ. ಫರ್ನಿಚರ್ಸ್. ಈ ವಾಲ್ ಪ್ಯಾನಲ್ ಗಳು ಏನಿದೆ ಅದೆಲ್ಲಾನು ಪ್ಲೈವುಡ್ ಮೇಲೆ ಮಾಡ್ತಾ ಇದ್ದೀವಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ತಾವು ನೋಡ್ತೇವೆ, ರಾಧಾಕೃಷ್ಣ ಇರ್ಬೋದು, ಗಣಪತಿ ಅಥವಾ ಈ ಕಡೆ ಲಕ್ಷ್ಮಿ, ಇದೆಲ್ಲ ಪ್ಲೈವುಡ್ ಮೇಲೆ ಮಾಡಿರೋ ಸರ್ ಇದು. ಓಕೆ. ಇದೆಲ್ಲ ಪ್ಲೈವುಡ್ ಮೇಲೆ ಮಾಡಿರೋದು. 4 mm ಥಿಕ್ನೆಸ್ ಇರುತ್ತೆ ಸರ್ ಇದು. ಇದು ನಿಮ್ಮ ಫ್ಯಾಕ್ಟರಿಯಲ್ಲಿದೆ ಈಗ? ಇದು ಪ್ರೆಸೆಂಟ್ ನಂದು 2 ಕಡೆ ಇದೆ ಸರ್. ಒಂದು ಮಂಡಿ ಮೊಹಲ್ಲಾದಲ್ಲಿದೆ, ಅರುಣ್ ಫೈನ್ ಆರ್ಟ್ಸ್ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಓಕೆ. ಇನ್ನೊಂದು ನಂಜನಗೂಡು ರೋಡ್ ಅಲ್ಲಿ ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ
ಅಲ್ಲಿ ನ್ಯೂ ಅರುಣ್ ಫೈನ್ ಆರ್ಟ್ಸ್ ಅಂತ ಅನ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಯಲ್ ಜಾಗದಲ್ಲಿ ಒಂದು ದೊಡ್ಡದಾಗಿ ಫ್ಯಾಕ್ಟ್ರಿ ಮಾಡಿದೀನಿ ಸರ್. ಇನ್ನೊಂದು ಫ್ಯಾಕ್ಟ್ರಿ ಇದೆ. ಓ ವೆರಿ ಗುಡ್. ಅಂದ್ರೆ ತುಂಬಾ ಜನ ಎಲ್ಲ ಅಲ್ಲಿ ಕೆಲಸ ಎಲ್ಲ ಮಾಡ್ತಾರೆ. ಹಾ ಬರ್ತಾರೆ ಸರ್. ನನ್ನ ಹತ್ರ 11 ಜನ ಕೆಲಸ ಮಾಡ್ತಾರೆ ಸರ್. 11 ಜನ ಇದ್ದಾರೆ. ಹಾಗೇನೆ ನೀವು ಈ ಆರ್ಟ್ ಎಲ್ಲ ಏನು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತೀರಾ ಅಥವಾ ಏನು? ಮಾಡ್ತಾ ಇದೀವಿ ಸರ್. 2017 ಇಂದ ಎಕ್ಸ್ಪೋರ್ಟ್ ನಿಂತು ಹೋಗಿದೆ ಸರ್. ನಿಂತೋಗಿದೆ. ಅದು ಯಾಕೆ ಅಂತ ಕೇಳ್ಬೋದಾ? ಇಲ್ಲ, ಅದು ಬಿಕಾಸ್ ಆಫ್ ಇದು ಸರ್. ನಮ್ಮ ಈ ಕಾರಣ ಏನಂದ್ರೆ ಬೀಟೆ ಮರದ ಒಂದು ಈಗ ಎಂಡೇಂಜರಸ್ ಇದ್ರಲ್ಲಿ ಸೇರಿಸಿದಾರೆ, ಆ ಪಟ್ಟಿ ಮಾಡಿದಾರೆ ಅದನ್ನ. ಅಂದ್ರೆ ಬೀಟೆ ಮರ ನಶಿಸಿ ಹೋಗ್ತಾ ಇರೋದ್ರಿಂದ ಈ ಮರನ ಕಟ್ ಮಾಡೋದು ಕಮ್ಮಿ ಮಾಡಿ ಜೊತೆಲಿ ಎಕ್ಸ್ಪೋರ್ಟ್ ಯಾವುದೇ ದೇಶದಿಂದ ಇನ್ನೊಂದು ದೇಶಕ್ಕೆ ಕಳ್ಸೋದನ್ನ ನಿರ್ಬಂಧ ಮಾಡಿದ್ದಾರೆ ಸರ್. ಹೌದಾ? ಓಕೆ ಓಕೆ. ಅದು 2017 ಇಂದ ಜಾರಿಯಲ್ಲಿದೆ ಸರ್. ಓಹೋ. ಅಂದ್ರೆ ಅದಕ್ಕೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಓಕೆ. ಯಾವ ತರ ಎಕ್ಸಂಪ್ಷನ್ ಇದೆ ಅಂದ್ರೆ ಸರ್, 10 kg ಕಡಿಮೆ ಇರುವಂತ ತೂಕದ ಯಾವ್ದೇ ವಸ್ತು ಅದನ್ನ ನೀವು ಕಳಿಸ್ಬೋದು, ತಗೊಂಡೋಗ್ಬೋದು ಅವರು ಹೊರಗಡೆ ದೇಶಕ್ಕೆ. ಅಂದ್ರೆ ಸೆಲ್ಫ್ ಕ್ಯಾರಿ ಮಾಡ್ಕೊಂಡು ತಗೊಂಡೋಗ್ಬೋದು. ಕೊರಿಯರ್ ಅಲ್ಲಿ ತಗೊಂಡೋಗೋಷ್ಟು ಕೆಪಾಸಿಟಿ ಅಂದ್ರೆ ತೂಕ ಒಂದು ಅವ್ರದ್ದು ಮಾನದಂಡ ಇರ್ತಲ್ಲ ಸರ್. ಒಂದು ತೂಕ ಇಷ್ಟೇ ಇರ್ಬೇಕು, ಇಷ್ಟು ಉದ್ದ, ಇಷ್ಟು ಅಗಲ ಇರ್ಬೇಕು. ಅದಕ್ಕಿಂತ ದೊಡ್ಡದು ಕಳ್ಸಕ್ ಆಗಲ್ಲ. ಕಮರ್ಷಿಯಲ್ ಆಗಿ ಯಾವುದೇ ರೋಸ್ ವುಡ್ ಇನ್ಲೇ ಆರ್ಟ್ ನ ಕಳ್ಸಕ್ ಆಗಲ್ಲ ಸರ್. ಮತ್ತೆ ಹ್ಯಾಂಡ್ ಕ್ಯಾರಿ ಮಾಡೋಷ್ಟು ಅಂದ್ರೆ ಗೊತ್ತಲ್ಲ ಸರ್. ಹ್ಯಾಂಡ್ ಕ್ಯಾರಿ ಮಾಡಕ್ಕೆ ಎಷ್ಟಾಗುತ್ತೆ? ಜಾಸ್ತಿ ಅಂದ್ರೆ ಒಂದು 20 kg ತಗೊಂಡೋಗ, ಅದಕ್ಕಿಂತ ಜಾಸ್ತಿ ತಗೊಳಕ್ ಆಗಲ್ಲ. ನಾನು 2017 ತನಕ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೆ ಸರ್. ಈಗ ಬರೇ ಅಂದ್ರೆ ವಿದಿನ್ ಇಂಡಿಯಾ ಅಷ್ಟೇ ನಿಮ್ಮದು? ಹೌದು ಸರ್, ಹೌದು. ಟ್ರೇಡಿಂಗ್ ಅಥವಾ ಮಾರಾಟ ನಡೀತಾ ಇರೋದು? ಹೌದು. ಆಮೇಲೆ ಬರ್ತಾರೆ ಸರ್ ನನ್ನ ಹತ್ರ ಹೊರಗಡೆ ದೇಶದಿಂದ ಬರ್ತಾರೆ. ಯುರೋಪ್ ಇಂದ, ಆಸ್ಟ್ರೇಲಿಯಾ ಇಂದ, USA ಇಂದ ಎಲ್ಲ ಬರ್ತಾರೆ, ಜನ ಬರ್ತಾರೆ. ಅವರೇ ಸೆಲ್ಫ್ ಕ್ಯಾರಿ ಮಾಡೋಷ್ಟು ತಗೊಂಡೋಗ್ತಾರೆ ಸರ್. ಆ ಟೇಬಲ್ ಮ್ಯಾಟ್ ಜೊತೆಲಿ ತಗೊಂಡೋಗ್ತಾರೆ. ಗಿಫ್ಟ್ ಕೊಡಕ್ಕೆಲ್ಲ ತಗೊಂಡೋಗ್ತಾರೆ ಸರ್. ಇದು ಒಂದು ತೋರಿಸ್ತೀನಿ ನೋಡಿ ಸರ್. ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಂತ ಒಂದು ಆರ್ಟಿಕಲ್ ಒಂದೇ ಒಂದು. ಇದು ತೀರಾ ವಿಶೇಷ ಏನಂದ್ರೆ ಇದು ಟೇಬಲ್ ಮ್ಯಾಟ್. ಇದು ನನ್ನ ಒಂದು ಇನೋವೇಟಿವ್ ಸರ್. ಇದು ವೆರಿ ಗುಡ್. ಇದು ನೋಡಿ ಸರ್, ಇಷ್ಟು ದಪ್ಪ ಇರುತ್ತೆ ಅಷ್ಟೇ. ಇದು ಅಲ್ಲಿ ಟೇಬಲ್ ಮ್ಯಾಟ್ ಆಗಿ ಉಪಯೋಗಿಸ್ತಾರೆ. ಕರೆಕ್ಟ್. ವೆರಿ ನೈಸ್. ಇದು ಟೇಬಲ್ ಮ್ಯಾಟ್, ಮರದಲ್ಲೇ ಮಾಡಿದಂತ ಟೇಬಲ್ ಮ್ಯಾಟ್ ಉಪಯೋಗಿಸೋದು ಬಹಳ ಒಂದು ಹೈ ಸೊಸೈಟಿ ಜನಗಳು ಅಂತ ಹೇಳ್ತಾರಲ್ಲ ಸರ್, ಅವ್ರು ಮಾತ್ರ ಅಲ್ಲಿ ಇಡಕ್ಕಾಗೋದು ಯುರೋಪ್ ಅಲ್ಲಿ. ಸೊ ಆ ತರದವ್ರಿಗೋಸ್ಕರನೇ ಇದನ್ನು ನಮ್ಮ ಹತ್ರ ಕಸ್ಟಮರ್ ಮಾಡಿಸ್ಕೋತಾರೆ. ಕರೆಕ್ಟ್. ಯಾ, ಓಕೆ ಓಕೆ. ವೆರಿ ನೈಸ್. ತುಂಬಾ ಒಳ್ಳೆ ಮಾತುಗಳು ಅಶೋಕ್ ಅವರೇ. ಆಲ್ಮೋಸ್ಟ್ ಇನ್ನೊಂದು 5 ನಿಮಿಷ ಉಳಿದಿದೆ ನಮ್ಮ ಕಾರ್ಯಕ್ರಮಕ್ಕೆ. ಸೊ ನಿಮ್ಮಿಂದ ಏನು 1-2 ಮಾತುಗಳು ನಮ್ಮ ಪ್ರೇಕ್ಷಕರಿಗೆ? ಸರ್, ಮೊಟ್ಟ ಮೊದಲನಾಗಿ ನಮ್ಮ ಕನ್ನಡ ವಾಣಿಗೆ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಯಾರು ನಮ್ಮ ಕಲೆನ ಪ್ರೋತ್ಸಾಹ ಮಾಡಕ್ಕೆ ಬಹಳಷ್ಟು ಜನ ಈಗ ಸದ್ಯದ ಇದರಲ್ಲಿ ಪರಿಸ್ಥಿತಿಯಲ್ಲಿ ಒಂದು ನಮ್ಗೆ ಕೈ ಜೋಡಿಸಿದ್ದಾರೆ ಸರ್. ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ಈಗ ಕೆಲವು ದಿನಗಳ ದಸರಾ ನಡೆಯಕ್ಕೆ ಸ್ವಲ್ಪ ದಿವಸ ಮುಂಚೆ ಒಂದು 19 ಜನ ಈ ಯೂಟ್ಯೂಬರ್ ಇನ್ಫ್ಲೂಯೆನ್ಸರ್ಸ್ಗೆಲ್ಲ ಕರೆಸ್ಬಿಟ್ಟು ನಮ್ಮ ಕಲೆ ಬಗ್ಗೆ ಪ್ರಚಾರ ಮಾಡಿಸಿದ್ರು ನೋಡಿ. ಅದೆಲ್ಲ ಒಂಥರ ಆತರ ಒಂದು ಇವತ್ತು ಬಹಳ ಬೇಕಾಗಿದೆ ಸರ್. ಈಗ ಕಲೆಗೆ ಪ್ರಚಾರ ಬೇಕಾಗಿದೆ. ಅದು ಮಾಡ್ಕೊಂಡಂತ ಪ್ರವಾಸೋದ್ಯಮ ಇಲಾಖೆಯವ್ರಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದೆ ಅವರಿಂದ ಇದೇ ತರ ನಾನು ಅವರಿಂದ ಆಶಿಸ್ತೀನಿ ಸರ್. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ಸರ್, ಇಲ್ಲಿ ಆಗಿಂದ ನಡ್ಕೊಂಡ್ ಬಂದಂತವ್ರು ಅಂದ್ರೆ ನಡ್ಸ್ಕೊಂಡ್ ಬಂದ್ರು ನಮ್ಮ ದೊಡ್ಡ ಹಿರಿಯ, ನಮ್ಮ ಯಾರು ಲೆಜೆಂಡ್ರಿಗಳು ಅಂತ ನಾವ್ ಹೇಳ್ಬೋದು. ಅಂದ್ರೆ ಹಿರಿಯ ನಮ್ಮ ಕಲಾವಿದರುಗಳು, ಇವರೆಲ್ಲ ಮಾರ್ಗದರ್ಶನ ಹಾಕೊಂಡ್ ಬಂದಿಂತ ಒಂದು ನಡ್ಸ್ಕೊಂಡ್ ಬಂದಂತ ಒಂದು ಇದನ್ನ ನಾನು ಈ ಸಮಯದಲ್ಲಿ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಸರ್. ಅವರು ನಮ್ಮ ಮೀರ್ ಶೌಕತ್ ಅಲಿ ಸರ್, ಅವರು ಫ್ಯಾಮಿಲಿ ಅವರು ಅದ್ರ ಹಿಂದ್ಗಡೆ ತಮ್ಗೆ ಹೇಳಿದ್ನಲ್ಲ ಸರ್, ಮೀರ್ ಜೈಬುದ್ದೀನ್ ಅವ್ರಾಗಿರ್ಬೋದು. ಅದರಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ಅದು ಪ್ರೊನೌನ್ಸಿಯೇಷನ್ ಕಷ್ಟ, ಯಾಕಂದ್ರೆ ಅವ್ರದ್ದು ಪರ್ಷಿಯನ್ ಪ್ರೊನೌನ್ಸಿಯೇಷನ್ ಅಲ್ಲಿ ಇದೆ ನೋಡಿ. ಎಷ್ಟು ಜನ ಇದಾರೆ ನೋಡಿ ಸರ್. ಕರೆಕ್ಟ್. ಹೌದೌದು. ಇದಾದ್ಮೇಲಿಂದ ಸುಮಾರು ಜನ ಇದಾರೆ. ಬಟ್ ಅಲ್ಲಿ ನನ್ನ 35 ವರ್ಷ ಆಯ್ತು ಸರ್ ನಾನು ಈ ಒಂದು ಕಲೆಗೆ ಗುರುತಿಸ್ಕೊಂಡು. ಸೊ ಈ 35 ವರ್ಷದಲ್ಲಿ ನಾನು ಕಂಡಂತ ಅತಿ ಶ್ರೇಷ್ಠ ಕಲಾವಿದರುಗಳಲ್ಲಿ ಒಂದಷ್ಟು ಜನ ನನ್ಗೆ ಬೆನ್ ತಟ್ಟಿದಾರ, ಹೆಲ್ಪ್ ಮಾಡಿದಾರ.
ಮತ್ತೆ ನಮ್ಮನ್ನ ಮುಂದಕ್ಕೆ ಕರ್ಕೊಂಡ್ ಬಂದಿದಾರ ಅಂತವ್ರೆಲ್ಲನೂ ನಾನು ಇಂಥ ಸಮಯದಲ್ಲಿ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಜೊತೆಲಿ ನಮ್ಮ ಮನೆಯವರು, ನನ್ನ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಅವರು, ಇವರೆಲ್ಲರೂ ನನ್ನ ಒಂದ್ ಮಾರ್ಗದರ್ಶನದಲ್ಲಿ ನಾನು ಮುಂದೆ ನಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಾನು ಒಂದು ಸಮಾಜದಲ್ಲಿ ಒಬ್ಬ ಆರ್ಟಿಸನ್ ಆಗಿ, ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಳಕ್ಕೆ ನಂಗೆ ಮಾಡ್ಕೊಟ್ಟಂತ ಎಲ್ಲಾ ನಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಅಥವಾ ನಮ್ಮ ಸ್ನೇಹಿತರು ಇರ್ಬೋದು, ಅಥವಾ ನಮ್ಮ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮನ್ನ ಮುಂದೆ ತಳ್ಕೊಂಡ್ ಬಂದಂತ, ಮುಂದೆ ಕರ್ಕೊಂಡ್ ಬಂದಂತವ್ರಿಗೆ ಪ್ರತಿಯೊಬ್ಬರಿಗೂ ನಾನು ತಮ್ಮ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬ ಒಳ್ಳೆ ಮಾತುಗಳು ಅಶೋಕ್ ಅವರೇ, ತುಂಬ ಒಳ್ಳೆ ಮಾತುಗಳು. ಸೊ ಹಾಗೆಯೇ ನಮ್ಮ ಪ್ರೇಕ್ಷಕರಿಗೆ ಒಂದು ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಈ ರೋಸ್ವುಡ್ ಇನ್ಲೆ ಆರ್ಟ್ ಅಥವಾ ಈ ಇನ್ಲೆ ಆರ್ಟ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಾದರೆ ಅರುಣ್ ಫೈನ್ ಆರ್ಟ್ಸ್ ಅಂತ ನೀವು ಗೂಗಲ್ ಮಾಡಿ, ಅಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗೆಯೇ ಆವಾಗ ನೀವು ಇವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ಮ ಯೂಟ್ಯೂಬ್ ಲಿಂಕಲ್ಲಿದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿ ಅವರನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅದರಲ್ಲಿ ಏನೂ ಅಭ್ಯಂತರ ಇಲ್ಲ. ಹಾಗೆಯೇ ನಿಮಗೆ ಏನಾದರೂ ಅವರದೊಂದು ಆರ್ಟ್ಸು ಖರೀದಿ ಮಾಡಬೇಕು ಅಂತ ಮನಸ್ಸಾದರೆ, ನಾಟ್ ಓನ್ಲಿ ಅಮೇರಿಕಾ, ನಮ್ಮ ಇಂಡಿಯಾದಲ್ಲಿ ನೆಲೆಸಿದಂಥ ಪ್ರೇಕ್ಷಕರಿಗೂ ಕೂಡ ಒಂದು ಈ ಮೂಲಕವಾಗಿ ನಾನು ಕೇಳ್ಕೊತಾ ಇದ್ದೀನಿ, ನಿಮಗೆ ಆ ಆರ್ಟನ್ನು ಏನಾದ್ರು ಖರೀದಿ ಮಾಡೋದಾದರೆ ಅರುಣ್ ಫೈನ್ ಆರ್ಟ್ಸ್ ಅಂತ ಗೂಗಲ್ ಮಾಡಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ನೀವು ಮೈಸೂರು ವಿಸಿಟ್ ಮಾಡಿದಾಗ ಡೆಫಿನೆಟ್ ಆಗಿ ಅವರ ಈ ಶೋರೂಮನ್ನು ವಿಸಿಟ್ ಮಾಡಿ, ಹಾಗೆಯೇ ಅವರ ಫ್ಯಾಕ್ಟ್ರಿಯನ್ನು ಬೇಕಾದ್ರೆ ವಿಸಿಟ್ ಮಾಡ್ಬೋದು, ತಿಳ್ಕೊಬೋದು ಹೇಗೆ ಈ ಫೈನ್ ಆರ್ಟ್ಸ್, ಈ ಒಂದು ಈ ಇನ್ಲೆ ಆರ್ಟನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಎಷ್ಟು ಸುಂದರವಾದ ಕೆಲವೆಲ್ಲ ಅವರ ಫೋಟೋಸ್ ಎಲ್ಲ ನೋಡಿದ್ದೀನಿ ನಾನು, ತುಂಬ ಅಂದರೆ ತುಂಬ ಚೆಂದವಾಗಿ ಮಾಡಿದ್ದಾರೆ. ಡೆಫಿನೆಟ್ ಆಗಿ ನೆಕ್ಸ್ಟ್ ಟೈಮ್ ನಾನು ಇಂಡಿಯಾಕ್ಕೆ ಹೋದಾಗ ಮೈಸೂರು ವಿಸಿಟ್ ಅಂತೂ ಖಂಡಿತವಿದೆ ನಮ್ಮ ಲಿಸ್ಟಲ್ಲಿ. ಆ ಮೈಸೂರು ವಿಸಿಟ್ ಆದಾಗ ಅರುಣ್ ಫೈನ್ ಆರ್ಟ್ಸ್ ಅಂತ ಡೆಫಿನೆಟಾಗಿ ನಾನು ವಿಸಿಟ್ ಮಾಡಬೇಕಂತ ಇದ್ದೀನಿ. ಅಶೋಕ್ ಅವರನ್ನು ಒಂದು ಫೇಸ್ ಟು ಫೇಸ್ ಮೀಟ್ ಆದಾಗೂ ಆಗುತ್ತೆ. ಸೊ ಹಾಗೆ ಪ್ರೇಕ್ಷಕರಿಗೂ ನಿಮಗೂ ಎಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಮ್ಮ ಸಂದೀಪ್ ಸದಾನಂದಪ್ಪ, ನಮ್ಮ ಟೆಕ್ನಿಕಲ್ ಬ್ಯಾಕಪ್, ಅವರು ಯಾವಾಗಲೂ ನಮಗೆ ಒಂದು ಸಪೋರ್ಟ್ ಮಾಡ್ತಾರೆ. ಇವತ್ತು ಅವರು ಒಂದು ಕಾರ್ಯಕ್ರಮಕ್ಕೆ ಆಚೆ ಹೋಗಿದ್ದಾರೆ, ಆದರೂ ಅವರು ಒಂದು ಈ ಸೀನೆಲ್ಲ ನನಗೆ ರೆಡಿ ಮಾಡಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ರೆಡಿ ಮಾಡಿ ಕೊಟ್ಟಿದ್ರು. ತುಂಬ ಥ್ಯಾಂಕ್ಸ್ ಸಂದೀಪ್. ಹಾಗೆ ಅಶೋಕ್ ಅವರೇ, ತುಂಬ ನಿಮಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ತುಂಬ ಬ್ಯುಸಿ ಇರ್ತೀರ. ಸಂಡೇ ಸಾಯಂಕಾಲ ಒಂದು ಈ 1 ಅವರು ತಗೊಂಡು ನಮ್ಮ ಪ್ರೇಕ್ಷಕರಿಗೆ ಒಂದು ಮಾಹಿತಿ, ಒಂದು ಅಷ್ಟು ಒಳ್ಳೆಯ ಒಂದು ಮಾಹಿತಿ ನೀವು ಕೊಟ್ಟಿದ್ದೀರಾ. ಈ ಇನ್ಲೆ ಆರ್ಟ್ ಹೇಗೆ ಶುರುವಾಯಿತು, ಅದರ ಒಂದು ಹಿಸ್ಟ್ರಿ ಬಗ್ಗೆ ಹೇಳಿದಿರಿ. 1870ಇಂದ ಈ ಒಂದು ಆರ್ಟು ಹೇಗೆ ಮುಂದುವರ್ಕೊಂಡು ಬಂದಿದೆ, ಇನ್ನೂ ಮುಂದುವರಿಸ್ತಾ ಇದ್ದೀರಾ ನೀವು. ಸೊ ಇನ್ನು ಮುಂದೆ ನೀವು ಡೆಫಿನೆಟಾಗಿ ಮುಂದುವರಿಸ್ಬೇಕಂತ ಇದ್ದೀರಾ ಅಲ್ವಾ ಈ ಆರ್ಟನ್ನು? ಹೌದು ಸರ್, ಅದಕ್ಕೆ ನಾವೊಂದು ಕೆಲವು ರೂಪರೇಷಣೆ ಮಾಡ್ಕೊಂಡಿದೀವಿ ಸರ್. ಈಗ ಈ ಡಿಸೈನ್ ಕಾಲೇಜ್ಗಳು ಇದೆಯಲ್ಲ ಸರ್, ಅವರೆಲ್ಲ ಸ್ಟೂಡೆಂಟ್ಸ್ ಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ ಸರ್ ಕಲಿಯಕ್ಕೆ. ಸೊ ಈ ಮುಖಾಂತರ ನಾವು ನಮ್ಮ ಕಲೆನ ಅವ್ರಿಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ. ವೆರಿ ನೈಸ್, ವೆರಿ ನೈಸ್. ಸೊ ನಿಮಗೇನಾದರೂ ಈ ಕಲೆ ಬಗ್ಗೆ ಮಾಹಿತಿ ಬೇಕು ಅಥವಾ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ ಆಗಿ ಅರುಣ್ ಫೈನ್ ಆರ್ಟ್ಸ್ ಅನ್ನೋರನ್ನು ಕಾಂಟ್ಯಾಕ್ಟ್ ಮಾಡಿ. ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಇಲ್ಲೇ ಸೈನ್ ಆಫ್ ಮಾಡ್ತೀನಿ. ನಿಮ್ಮ ಗೆಳೆಯ, ನಿಮ್ಮ RJ ರಾಜೀವ್ ಕುಲಕರ್ಣಿ. ಇನ್ನೊಂದು ಕನ್ನಡವಾಣಿ ಎಪಿಸೋಡನ್ನು ಮುಂದಿನ ವಾರ ಇದೇ ಸಮಯಕ್ಕೆ ನಾನು ತೊಗೊಂಡು ಬರ್ತಾ ಇದ್ದೀನಿ. ನಮ್ಮ ಡ್ಯಾಲಸ್ನಲ್ಲಿ ನಮ್ಮ US ಪ್ರೇಕ್ಷಕರಿಗೆ ಇವತ್ತಿಂದ ನಮ್ಮದು ಡೇ ಲೈಟ್ ಸೇವಿಂಗ್ ಸ್ಟಾಪ್ ಆಗಿದೆ. ಅಂದರೆ 1 ಅವರ್ ನಾವು ಹಿಂದೆ ಹೋಗಿದ್ದೀವಿ. ಸೊ ಮುಂದಿನ ವಾರ ಮತ್ತೆ 8 ಗಂಟೆ ಬೆಳಿಗ್ಗೆ, ನಮ್ಮ ಡ್ಯಾಲಸ್ ಟೈಮ್ 8 ಗಂಟೆ ಬೆಳಿಗ್ಗೆ ಟ್ಯೂನ್ ಇನ್ ಮಾಡಿ. ಒಂದು ಇಂಟ್ರೆಸ್ಟಿಂಗ್ ನಮ್ಮ ಸಂಸ್ಥೆ ಶಿಕ್ಷಣ ಫೌಂಡೇಶನ್, ಅದ್ರ ಬಗ್ಗೆ ಮಾತುಕತೆ ನಮ್ಮ ನಡೆಯೋದಿದೆ. ತುಂಬ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್ ಇದೆ. ಸೊ ಡೆಫಿನೆಟಾಗಿ ಟ್ಯೂನ್ ಇನ್ ಮಾಡಿ. ಅಷ್ಟರವರೆಗೆ ನಿಮ್ಮ ಗೆಳೆಯ ಸೈನ್ ಆಫ್ ಮಾಡ್ತಾ ಒಂದೇ ಮಾತು ಹೇಳ್ತೀನಿ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸೈನ್ ಆಫ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.